1979ರಲ್ಲಿ ಶೃಂಗೇರಿಯ ಬಳಿ ಇರುವಂತಹ ತ್ಯಾವಣ ಅನ್ನುವಂತಹ ಗ್ರಾಮದ ಶಾಲೆಯ ಮಕ್ಕಳ ಮೇಲೆ ಭೂತಗಣಗಳು ಬರುತ್ತವೆ ಅಂತ ಹೇಳಿ ಒಂದು ನ್ಯೂಸ್ ಬರುತ್ತೆ. 2 ದಿನಗಳ ನಂತರ 5ನೇ ತರಗತಿಯ ಒಂದು ವಿದ್ಯಾರ್ಥಿನಿ ಮತ್ತೆ ಪುನಃ ತಲೆ ತಿರುಗಿ ಬಿದ್ಲು. ಅವಳಿಗೂ ಕೂಡ ಇದೇ ರೀತಿಯ ರಾಜೋಪಚಾರ, ಹಾಲು ಹಣ್ಣು ಎಲ್ಲವನ್ನು ಕೊಟ್ಟು ಅವಳನ್ನ ಮನೆಗೆ ಕಳಿಸಿದ್ರು. ಅದೊಂದು ಪಿಡ್ಸ್ ಕಾಯಿಲೆ, ಅದು ಮೆದುಳಿನ ಕಾಯಿಲೆ, ಅದಕ್ಕೆ ಮಾತ್ರೆಯನ್ನ ಕೊಟ್ರೆ ಪ್ರಜ್ಞೆ ತಪ್ಪೋದು ನಿಲ್ಲುತ್ತೆ ಅನ್ನುವಂಥದ್ದನ್ನು ಮಕ್ಕಳ ಮನಸ್ಸಿನಲ್ಲಿ ಅದನ್ನು ಅರ್ಥ ಮಾಡಿಸಿದ್ರು. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಡಾಕ್ಟರ್ CR ಚಂದ್ರಶೇಖರ್ ಅವರು ಬರೆದಿರುವ ಮೈ ಮೇಲೆ ದೇವರು ದೆವ್ವ ಬರುವುದು ಈ ಲೇಖನವನ್ನ ಕುರಿತು ನಾವು ಮಾತನಾಡೋಣ. ಈಗಾಗಲೇ ನಾವು ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಯಾವ ರೀತಿ ಇದಕ್ಕೆ ನಿಜವಾಗ್ಲೂ ಕೂಡ ಈ ರೀತಿ ಮೈ ಮೇಲೆ ದೇವರು ದೈವ ಅನ್ನೋದು ಬರುತ್ತಾ ಅಥವಾ ವೈಜ್ಞಾನಿಕ ಕಾರಣಗಳೇನು ಅನ್ನೋದನ್ನ CR ಚಂದ್ರಶೇಖರ್ ಅವರು ತಿಳಿಸ್ತಾ ಇದ್ರು. ಮುಂದೆ ನೋಡೋಣ. ಇತರರ ಸೂಚನೆಗಳನ್ನ ಸುಲಭವಾಗಿ ಸ್ವೀಕರಿಸುವಂತಹ ಅಸಮಾಧಾನ, ನೋವು, ಅಸಮಾಧಾನಗಳಿಂದ ಒತ್ತಡಕ್ಕೆ ಒಳಗಾದಂತಹ ವ್ಯಕ್ತಿಗಳು ದೇವರು ಬಂದಂತೆ ವರ್ತಿಸತೊಡಗುತ್ತಾರೆ ಅಂತ ಹೇಳ್ತಾರೆ. ಅಂತಂದ್ರೆ ಯಾರಿಗೆ ತುಂಬಾ ಅಂದ್ರೆ ಕೆಳವರ್ಗದವರಲ್ಲಿ, ಅತಿ ಕೆಳವರ್ಗದಲ್ಲಿ, ಕೆಳ ಮಧ್ಯಮ ವರ್ಗದವರಲ್ಲಿ ಈ ರೀತಿ ಕಾಣಿಸುತ್ತೆ ಹೊರತು ಶ್ರೀಮಂತರಲ್ಲಿ ಕಾಣಲ್ಲ. ಆಮೇಲೆ ಒತ್ತಡಕ್ಕೆ ಒಳಗಾಗಿರುವಂತಹವರಲ್ಲಿ ಯಾವ ರೀತಿ ಕಾಣುತ್ತೆ, ಯಾವ ರೀತಿ ಆ ಆಕ್ರೋಶ ಅನ್ನೋದು ಸುಪ್ತ ಮನಸ್ಸಿನಲ್ಲಿ ಅಡಗಿರುವಂತಹದ್ದು ಹೇಗೆ ಹೊರಗೆ ಬರುತ್ತೆ ಅನ್ನೋದನ್ನ ನಿನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ಅಂದ್ರೆ ಆ ರೀತಿಯ ಅಸಮಾಧಾನವನ್ನ ಯಾವ ರೀತಿ ಒತ್ತಡಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ಹೇಗೆ ಹೊರ ಹಾಕ್ತಾನೆ ಅನ್ನೋದು, ಅದು ಜಾಗೃತವಾದಂತಹ ಪ್ರಜ್ಞೆಗೆ ಅರಿವು ಇರಲ್ಲ. ಆದರೆ ಸುಪ್ತ ಅವಸ್ಥೆಗೆ ಅಥವಾ ಸುಪ್ತ ಪ್ರಜ್ಞೆಗೆ ಅದರ ಅರಿವು ಅನ್ನೋದು ಇರುತ್ತೆ, ಅದು ಸಮಾಧಾನಗೊಳ್ಳುತ್ತೆ ಅನ್ನೋದನ್ನ ಡಾಕ್ಟರ್ CR ಚಂದ್ರಶೇಖರ್ ಅವರು ಹೇಳಿದ್ರು. 1979ರಲ್ಲಿ ಕ್ಲಾಸ್ ಎನ್ನುವಂತಹ ತಜ್ಞ ಈ ರೀತಿ ಅಭಿಪ್ರಾಯ ಪಡ್ತಾನೆ. ಮೈ ಮೇಲೆ ದೇವರು ದೆವ್ವ ಬರುವುದು ಒಂದು ನಿರೀಕ್ಷಿತ ಐಚ್ಛಿಕ ನಡವಳಿಕೆ, ಅದು ತನಗೂ ಆಗುತ್ತದೆ, ಈ ಸನ್ನಿವೇಶದಲ್ಲಿ ನಡೆದೇ ತೀರುತ್ತದೆ ಎಂಬ ನಂಬಿಕೆಯಿಂದ. ನೋಡಿ, ಅವರು ಏನು ಹೇಳ್ತಾರೆ ಅಂತಂದ್ರೆ ಅದೊಂದು ನಿರೀಕ್ಷಿತವಾದಂತಹ ಮತ್ತು ಐಚ್ಛಿಕವಾದಂತಹ ಒಂದು ನಡವಳಿಕೆ, ಅದು ತನಗೂ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಆ ಸನ್ನಿವೇಶದಲ್ಲಿ ವ್ಯಕ್ತಿಗಳು ತಮಗ ಅರಿವಿಲ್ಲದಂತೆಯೇ ಆ ರೀತಿ ನಡೆದುಕೊಂಡು ಬಿಡುತ್ತಾರೆ. ತಮಗೆ ಗೊತ್ತಿಲ್ಲದೆ ಇರುವಂತಹ ರೀತಿಯಲ್ಲಿ ಅದು ನಡೆದುಕೊಂಡು ಬಿಡ್ತಾರೆ. ಆ ರೀತಿ ಗುಂಪು ಅಥವಾ ಸಮೂಹ ಪೊಸೆಷನ್ ಈ ರೀತಿ ಕಂಡುಬರುತ್ತದೆ ಎನ್ನಲಾಗಿದೆ. ಗುಂಪಿನಲ್ಲಿ ಅಥವಾ ಸಮೂಹದಲ್ಲಿ ನನಗೂ ಈಗ ದೇವರು ಮೈ ಮೇಲೆ ಬರುತ್ತೆ ಅಂತ ಹೇಳಿ ಅದನ್ನ ಆ ವ್ಯಕ್ತಿಯೇ ಅವನು ಅನ್ಕೋತಾನೆ. ಅದು ಆ ರೀತಿ ಒಂದು ಐಚ್ಛಿಕವಾದಂತಹ ನಡವಳಿಕೆ ಅನ್ನೋದನ್ನ ಇವರು ತಿಳಿಸ್ತಾರೆ. ಆದ್ದರಿಂದಲೇ ರೀವ್ ಅವರು ಇದನ್ನ ಪೊಸೆಷನ್ ಈಸ್ ಎ ಕಲ್ಚರಲ್, ಸ್ಯಾಂಕ್ಷನ್ಡ್ ಅಂಡ್ ಹೆವಿಲಿ ಇನ್ಸ್ಟಿಟ್ಯೂಷನಲೈಸ್ಡ್ ಫಿನೋಮಿನಾ ಎಂದಿದ್ದಾರೆ. ಅಂದ್ರೆ ಮೈ ಮೇಲೆ ದೇವರು ದೆವ್ವ ಬರುವುದು ಒಂದು ಬಲವಾದ ಸಾಂಸ್ಥಿಕ ವಿಶೇಷ, ಅದಕ್ಕೆ ಸಮಾಜ ಮತ್ತು ಸಂಸ್ಕೃತಿಯ ಉತ್ತೇಜನ ಮತ್ತು ಆಸರೆ ಇದೆ ಅನ್ನೋದನ್ನ ರೀವ್ ಅವರು ಹೇಳ್ತಾರೆ. ಹಾಗೆ 1979ರಲ್ಲಿ ಶೃಂಗೇರಿಯ ಬಳಿ ಇರುವಂತಹ ತ್ಯಾವಣ ಅನ್ನುವಂತಹ ಗ್ರಾಮದ ಶಾಲೆಯ ಮಕ್ಕಳ ಮೇಲೆ ಭೂತಗಣಗಳು ಬರುತ್ತವೆ ಅಂತ ಹೇಳಿ ಒಂದು ನ್ಯೂಸ್ ಬರುತ್ತೆ. ನೋಡಿ, ಇದರಿಂದ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗುತ್ತಿದೆ. ಭೂತೋಚ್ಚಾಟನೆ, ದಿಗ್ಬಂಧನ, ಯಜ್ಞ, ಯಾಗ, ಪೂಜೆ, ಪುನಸ್ಕಾರಗಳಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ತಜ್ಞರು ಬಂದು ನಮ್ಮ ಶಾಲೆ ಮತ್ತು ಮಕ್ಕಳನ್ನ ಕಾಪಾಡಬೇಕು ಎಂದು ಆ ಶಾಲೆಯ ಮುಖ್ಯೋಪಾಧ್ಯಾಯರು ನಾಡಿನ ಪತ್ರಿಕೆಗಳಿಗೆ ಮನವಿ ಮಾಡಿದರು. ನಿಮಾನ್ಸ್ನ ತಂತ್ರಜ್ಞರಾದ ಡಾಕ್ಟರ್ V. ವೆಂಕಟರಾಮಯ್ಯ, ಡಾಕ್ಟರ್ ಮಲ್ಲಿಕಾರ್ಜುನಯ್ಯ, ಡಾಕ್ಟರ್ CR ಚಂದ್ರಶೇಖರ್, ಡಾಕ್ಟರ್ C. ವಾಸುದೇವರಾವ್ ಇತ್ಯಾದಿ ಇದ್ದಂತಹ ತಂಡದವರು ಭೂತಗಣ ಮೈ ಮೇಲೆ ಬರುತ್ತವೆ ಎನ್ನಲಾದ 25 ಮಕ್ಕಳನ್ನ ಪರೀಕ್ಷಿಸಿದರು. 1979ರಲ್ಲಿ ಶೃಂಗೇರಿಯ ಒಂದು ತ್ಯಾವಣ ಅನ್ನುವಂತಹ ಗ್ರಾಮದಲ್ಲಿ ಆಯ್ತು. ಏನೇ ಭೂತೋಚ್ಚಾಟನೆ ಮಾಡಿದ್ರು ಅಥವಾ ಮಂತ್ರ, ಯಜ್ಞ, ಯಾಗ ಏನು ಮಾಡಿದ್ರು ಕೂಡ ಸಾಧ್ಯ ಆಗಲಿಲ್ಲ. ಅದರಿಂದ ಮುಖ್ಯೋಪಾಧ್ಯಾಯರು ಪತ್ರವನ್ನ ಬರೀತಾರೆ. ಅದರಿಂದ ನಿಮಾನ್ಸ್ನಿಂದ ಒಂದು ತಂಡ ಬರುತ್ತೆ. ಆ 25 ಮಕ್ಕಳನ್ನ ಅವರು
ಪರೀಕ್ಷೆ ಮಾಡ್ತಾರೆ, ಏನು ತೊಂದರೆ ಆಗಿದೆ, ಯಾತಕ್ಕೋಸ್ಕರ ಅವರಿಗೆ ಆ ರೀತಿ ಭೂತಗಣಗಳು ಬಂತು ಅನ್ನೋದನ್ನ ಅವರು ಪತ್ತೆ ಹಚ್ಚಿದ್ದಾರೆ. ಅವರಲ್ಲಿ ಅರ್ಧದಷ್ಟು ಮಕ್ಕಳ ಮನೆಯಲ್ಲಿ ಬೇರೊಬ್ಬರಿಗೂ ಮೈ ಮೇಲೆ ದೇವರು ದೈವ ಬರುವಂತಹ ಸಮಸ್ಯೆ ಇತ್ತು. ಈಗಾಗಲೇ ನಾವು ಇದನ್ನ ಮಾತಾಡಿದ್ವಿ. ಬಾಲ್ಯಾವಸ್ಥೆಯಿಂದಲೂ ಕೂಡ ಅಂತಹ ಸಂಗತಿಗಳನ್ನ ನೋಡಿರ್ತಾರೆ, ಅಂತಹ ಭೂತಗಣಗಳನ್ನ ನೋಡಿರ್ತಾರೆ, ಕೋಲ ಕಟ್ಟುವಂತಹದ್ದನ್ನ ನೋಡಿರ್ತಾರೆ, ಮೈ ಮೇಲೆ ದೇವರು ಬರುವಂತದ್ದನ್ನ ಅಥವಾ ದೆವ್ವ ಬರುವಂತದ್ದನ್ನ ಇದನ್ನ ನೋಡಿರ್ತಾರೆ. ಆ ವಾತಾವರಣದಲ್ಲಿ ಬೆಳೆದಂತಹ ಮಕ್ಕಳು ಮುಂದೊಂದು ದಿನ ನಮಗೂ ಕೂಡ ಆ ರೀತಿಯ ದೇವರು ಬರ್ಬೋದು ಅನ್ನುವಂತಹ ವಾತಾವರಣದಲ್ಲಿ ಇರ್ತಾರೆ ಅಂತ ಹೇಳಿ ನೋಡಿ. ಇಲ್ಲೂ ಕೂಡ ಬಾಲ್ಯಾವಸ್ಥೆಯಿಂದಲೂ ಕೂಡ ಮನೆಯಲ್ಲಿ ಅಥವಾ ಅವರ ಮಕ್ಕಳ ಮನೆಯಲ್ಲಿ ಬೇರೊಬ್ಬರಿಗೆ ಮೈ ಮೇಲೆ ದೇವರು ಬರುವುದು ಅಥವಾ ದೆವ್ವ ಬರುವಂತಹ ಸಮಸ್ಯೆ ಇತ್ತು ಅನ್ನೋದನ್ನ ಹೇಳ್ತಾರೆ. ಮೊದಲು ತೊಂದರೆಗೆ ಒಳಗಾದಂತಹ ವಿದ್ಯಾರ್ಥಿನಿ 7ನೇ ತರಗತಿಯಲ್ಲಿ ಓದ್ತಾ ಇದ್ಲು. ಅವಳು ಪ್ರಾರ್ಥನೆ ಮಾಡುವಾಗ ತಲೆ ಸುತ್ತು ಬಂದು ಕೆಳಕ್ಕೆ ಬಿದ್ದಳು. ಅವಳನ್ನ ನೆರಳಿಗೆ ಒಯ್ದು ಮಲಗಿಸಿ ಶೈತ್ಯೋಪಚಾರ ಮಾಡಿ ಸ್ವಲ್ಪ ತಿಂಡಿ ಹಾಲನ್ನ ಕೊಟ್ಟು ಮನೆಗೆ ಕಳಿಸಿದರು. ಆಕೆ ಅಂದು ಬೆಳಗ್ಗೆ ಉಪಹಾರ ಮಾಡದೆ ಬಂದಿದ್ಲು. ಅವತ್ತು ಅವಳು ಉಪಹಾರವನ್ನ ಮಾಡದೆ, ತಿಂಡಿ ತಿನ್ನದೆ ಅವಳು ಬಂದಿದ್ಲು. ಅದರಿಂದ ದಣಿದು ಸುಸ್ತಾಗಿ ಅವಳು ಬಿಸಿಲಿನಲ್ಲಿ ನಿಂತಿದ್ರಿಂದ ಸೊರಗಿ ಹೈಪೋಗ್ಲೋಮಿಸಿಯಾ ಅನ್ನುವಂತಹ, ಅಂದರೆ ರಕ್ತದಲ್ಲಿ ಗ್ಲೂಕೋಸ್ ಕೊರತೆಯಿಂದಾಗಿ ತಲೆ ಸುತ್ತು ಬಂದು ಬಿದ್ದಿದ್ಲು ಅಂತ ಹೇಳ್ತಾರೆ. ಅವಳಿಗೆ ಸಿಕ್ಕಂತಹ ರಾಜ ಉಪಚಾರ ಇದೆಯಲ್ಲ, ಹಾಲು ಹಣ್ಣು ಎಲ್ಲವನ್ನು ಕೊಟ್ಟು ಅವಳನ್ನ ಕಳಿಸಿದ್ರಲ್ಲ, ಅದನ್ನ ಈ ಮಕ್ಕಳೆಲ್ಲರೂ ಕೂಡ ಗಮನಿಸಿದ್ರು. ನೀವು ಅದನ್ನ ನೋಡ್ಕೋಬೇಕು. 2 ದಿನಗಳ ನಂತರ 5ನೇ ತರಗತಿಯ ಒಂದು ವಿದ್ಯಾರ್ಥಿನಿ ಮತ್ತೆ ಪುನಃ ತಲೆ ತಿರುಗಿ ಬಿದ್ಲು. ಅವಳಿಗೂ ಕೂಡ ಇದೇ ರೀತಿಯ ರಾಜೋಪಚಾರ, ಹಾಲು ಹಣ್ಣು ಎಲ್ಲವನ್ನು ಕೊಟ್ಟು ಅವಳನ್ನ ಮನೆಗೆ ಕಳಿಸಿದ್ರು. ನೋಡಿ, ಮರುದಿನ ಮತ್ತೊಬ್ಬಳು ಬಿದ್ಲು. ವಿಷಯ ಕೇಳಿದ ಜನ ಮಕ್ಕಳ ಸಮಸ್ಯೆ ಏನು, ಅವರೇಕೆ ಬಿದ್ದರು ಎಂದು ಚಿಂತಿಸುವಂತಹ ಗೋಜಿಗೆ ಹೋಗದೆ ಈ ಮಕ್ಕಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರು ಅಂತಂದ್ರೆ, ಇದು ದೆವ್ವ ಭೂತಗಣಗಳ ಚೇಷ್ಟೆ ಇರಬಾರದೇಕೆ ಎಂದು ಲೆಕ್ಕವನ್ನ ಹಾಕಿದ್ರು. ಒಬ್ಬ ವೃದ್ಧ, ಹೌದೌದು ಇದು ದೆವ್ವದ ಕಾಟವೇ ಸರಿ, ಈ ಶಾಲೆಯನ್ನ ಕಟ್ಟಿದಂತಹ ಜಾಗದಲ್ಲಿ 2 ಹೆಣಗಳು ಉಳಲಾಗಿತ್ತು ಅಂತ ಹೇಳಿ ಆ ವೃದ್ಧನು ಕೂಡ ಹೇಳ್ತಾನೆ. ನೋಡಿ, 15 ವರ್ಷಗಳ ಹಿಂದೆ ಆ ರೀತಿ ಆಗಿತ್ತು, ಅದು ಚೇಷ್ಟೆನೆ ಇರ್ಬೋದು ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಈ ಆತ್ಮಗಳಿಗೆ ಕೋಪ ಬಂದಿದೆ, ಅದರಿಂದ ಮಕ್ಕಳನ್ನ ಕಾಪಾಡಲು ಪ್ರಾರಂಭಿಸಿವೆ. ನೋಡಿ, ಈ ಉಪದ್ರ ಇನ್ನೂ ಕೂಡ ಹೆಚ್ಚುತ್ತೆ ಅಂತ ಹೇಳಿ ಆ ವೃದ್ಧ ಅಂತಾರೆ. ಅನಂತರ ಮತ್ತೆರಡು ಮಕ್ಕಳು ಕೂಡ ಇದೇ ರೀತಿ ಪ್ರಜ್ಞೆ ತಪ್ಪಿ ಬೀಳಿದಾಗ ಹಳ್ಳಿಗರು, ಯಾರು ನೀನು, ಏಕೆ ಬಂದಿದ್ದೀಯಾ ಅಂತ ಹೇಳಿ ಪ್ರಚೋದಕವಾಗಿ ಅವರು ಹೇಳ್ತಾರೆ. ಆಗ ಅವರಲ್ಲೊಬ್ಳು, ನಾನು ಕಾಂತಿ ಬಲೆ, ಮತ್ತೊಬ್ಬಳು ನಾನು ಬಲೇವತಿ ಅಂತ ಹೇಳಿದ್ಲು. ಗಣದ ಹೆಸರುಗಳನ್ನ ಅವರು ಹೇಳ್ತಾರೆ. ನಿಮಗೇನು ಬೇಕು ಅಂತಂದಾಗ, ನಮಗೆ ವಿಪರೀತ ಹಸಿವು, ತಿನ್ನಲು ಕೊಡಿ ಅಂತ ಹೇಳಿದ್ರು. ಕುತೂಹಲದ ಸಂಗತಿ ಎಂದರೆ, ಇದಾದ ಮೇಲೆ ಪ್ರತಿದಿನ 5-6 ಮಕ್ಕಳು ಕೂಡ ಪ್ರಜ್ಞೆ ತಪ್ಪಿ ಬೀಳುವುದು, ತಿನ್ನಲು ಕೊಡಿ ಅಂತ ಹೇಳಿ. ಪಾಪ ಊಟ ಇಲ್ಲದೆ ಅವರು ಇರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು, ಅಂತಹ ಬಡತನದಲ್ಲಿ ಇರುವಂತಹ ಮಕ್ಕಳು ತಿನ್ನಲು ಕೊಡಿ ಅಂತ ಹೇಳ್ತಾರೆ. ನೋಡಿ, ಆ ಸಮಯದಲ್ಲಿ ಸಸ್ಯಾಹಾರಿ ಕುಟುಂಬದ ಮಕ್ಕಳು ನನಗೆ ಹಾಲು ಹಣ್ಣು ಹೋಳಿಗೆ ಬೇಕು ಎನ್ನುವುದು, ಮಾಂಸಾಹಾರಿ ಕುಟುಂಬದ ಮಕ್ಕಳು ನನಗೆ ಕೋಳಿ ಕುರಿ ಮಾಂಸ ಬೇಕು ಎನ್ನುವುದು, ಇದನ್ನ ಕೇಳುವುದು ನಡೀತಾ ಇತ್ತು. ಈ ಮಕ್ಕಳನ್ನ ಔಷಧದ ಮುಖಾಂತರ ಸುಪ್ತ ಅವಸ್ಥೆಗೆ ಒಯ್ದು ಕೇಳಿದಾಗ ಅವರು ಕೊಟ್ಟಂತಹ ಉತ್ತರಗಳು ಈ ರೀತಿ ಇದ್ವು. ಔಷಧೋಪಚಾರವನ್ನ ಮಾಡಿ ಆಮೇಲೆ ಅವರ ಸ್ವಲ್ಪ ಸರಿ ಹೋದ್ಮೇಲೆ, ಸುಧಾರಣೆ ಆದ್ಮೇಲೆ ಅವರನ್ನ ಕೆಲವು ಪರೀಕ್ಷೆಗೆ ಒಳಗು ಮಾಡಿದ್ರು, ಪ್ರಶ್ನೆಯನ್ನ ಕೇಳಿದ್ರು. ಬೇರೆಯವರು ಪ್ರಜ್ಞೆ ತಪ್ಪಿ ಬಿದ್ದು ತಿಂಡಿ ತೀರ್ಥಗಳನ್ನ ಪಡೆದು 1-2 ದಿನ ಶಾಲೆಗೆ ರಜೆ ಪಡೆದುಕೊಳ್ಳುವುದನ್ನು ಕಂಡಾಗ ಅವರ ಮೇಲೆ ಭೂತಗಣ ಬರುವಂತೆ ನಮ್ಮ ಮೇಲೂ ಬರಬಾರದೆ, ನಮಗೂ ತಿಂಡಿ ಸಿಗುವಂತಾಗಬಾರದೆ ಎಂದು ಆಸೆ ಆಗ್ತಾ ಇತ್ತು. ಅದನ್ನ ಮಕ್ಕಳೇ ಹೇಳ್ತಾರೆ. ಬೇರೆಯವರು ಆ ರೀತಿ ಏನಾದರೂ ಬಿದ್ದೋದಾಗ ಅವ್ರಿಗೆ ಹೇಗೆ ತಿಂಡಿ ತೀರ್ಥಗಳನ್ನ ಕೊಟ್ಟು ಆಮೇಲೆ ಅವರನ್ನ ಮನೆಗೆ ಕಳಿಸ್ತಾ ಇದ್ರು. 5-6 ದಿನನೂ ಕೂಡ ಶಾಲೆಗೆ ಬರುವಂತಾನೆ ಇರಲಿಲ್ಲ. ಅದರಿಂದ ನಮಗೂ ಕೂಡ ತಿಂಡಿ ಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಅಂತ ಹೇಳಿ, ಆ ರೀತಿ ರಾಜೋಪಚಾರ ಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಅದರಿಂದ ನಮಗೂ ಕೂಡ ಆ ರೀತಿ ಗಣಗಳು ಬರಬಾರ್ದಾ ಅಂತ ಹೇಳಿ ನಾವು ಕೂಡ ಅನ್ಕೋತಾ ಇದ್ವಿ, ಆಸೆ ಆಗ್ತಾ ಇತ್ತು ಅಂತ. ಇದರ ಮಕ್ಕಳನ್ನು ಕೆಳಕ್ಕೆ ಬಿದ್ದು ಅವರ ಮೈ ಮೇಲೆ ಕಾಂತಿ ಬಲೆವತಿ ಗಣಗಳು ಬರುವುದನ್ನು ಕಂಡು ನಮಗೆ ದಿಗಿಲಾಗುತ್ತಿತ್ತು. ಅವು ನಮ್ಮ ಮೈ ಮೇಲೂ ಬರುತ್ತವೆ ಎಂದು ಅನಿಸುತ್ತಿತ್ತು. ಹೀಗೆ 25 ಮಕ್ಕಳು ಸಾಮಾಜಿಕ ಸಾಂಸ್ಕೃತಿಕ ನಿರೀಕ್ಷೆ ಮತ್ತು ಪ್ರಚೋದನೆಗೆ ಒಳಗಾಗಿ ಮೈ ಮೇಲೆ ಭೂತಗಣ ಬರುವ ಸಮಸ್ಯೆಗೆ ಒಳಗಾಗಿದ್ದರು. ನೋಡಿ, ಅದರಿಂದ ಆ 25 ಮಕ್ಕಳು ಅವರ ನಿರೀಕ್ಷೆ ಇತ್ತು ಅಂತಂದ್ರೆ, ನಮಗೂ ಕೂಡ ಆ ರೀತಿ ಸಿಗ್ಬೋದೇ, ನಮಗೂ ಕೂಡ ಅಂತಹ ಊಟೋಪಚಾರ
ಸಿಗ್ಬೋದೆ, ನಮ್ಮನ್ನು ಕೂಡ ಆ ರೀತಿ ಅವರು ಉಪಚರಿಸ್ಬೋದೆ ಅಂತ ಹೇಳಿ ಆ ಮಕ್ಕಳಿಗೂ ಕೂಡ ಅನಿಸ್ತಾ ಇತ್ತು. ಬಡತನದಲ್ಲಿ ಇದ್ದಂತಹ ಆ ಮಕ್ಕಳಿಗೆ ಆ ರೀತಿ ಅನಿಸ್ತಾ ಇತ್ತು. ಮತ್ತೆ ಶಾಲೆಗೆ ಚಕ್ಕರು ಕೂಡ ಹಾಕ್ಬೋದು, ತುಂಬಾ ಗೌರವದಿಂದನೂ ಕಾಣ್ತಾರೆ ಅನ್ನೋದು ಕೂಡ ಅವರಿಗೆ ಅನಿಸ್ತಾ ಇತ್ತು. ಅದರಿಂದ ನಿರೀಕ್ಷಿತವಾಗಿ ಆ ಮಕ್ಕಳು ಕೂಡ ಆ 25 ಮಕ್ಕಳು ಕೂಡ ಆ ಸಮಸ್ಯೆಯಿಂದ ಬರಳಿದ್ರು. ಅಂದ್ರೆ ಅದೆಲ್ಲದಕ್ಕೂ ಕೂಡ ಮನಸ್ಸೇ ಮುಖ್ಯ ಕಾರಣ ಅನ್ನೋದನ್ನ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು ಈ ಲೇಖನದ ಮೂಲಕ ತಿಳಿಸ್ತಾ ಹೋಗ್ತಾರೆ. ಇದೇ ರೀತಿ 1989ರಲ್ಲಿ ನವೆಂಬರ್ನಲ್ಲಿ ಕೊಡಗು ಜಿಲ್ಲೆಯ ಭಾಗಮಂಡಲದ ಬಳಿ ಇರುವಂತಹ ಕರಿಕೆ ಅನ್ನುವಂತಹ ಗ್ರಾಮದ ಶಾಲೆಯಲ್ಲೂ ಕೂಡ ಮಕ್ಕಳ ಮೈ ಮೇಲೆ ದೆವ್ವಗಳು ಬರುತ್ತವೆ, ಅವುಗಳ ಕಾಟದಿಂದ ಮಕ್ಕಳಿಗೆ ಪಿಟ್ಸ್, ಪ್ರಜ್ಞೆ ತಪ್ಪುವುದು ಆಗುತ್ತಿದೆ ಎಂದು ವರದಿ ಆಯಿತು. ಕೊಡಗಿನಲ್ಲಿರುವಂತಹ ಭಾಗಮಂಡಲದಲ್ಲೂ ಕೂಡ ಕರಿಕೆ ಅನ್ನುವಂತಹ ಗ್ರಾಮದಲ್ಲೂ ಕೂಡ ಈ ರೀತಿ ಶಾಲೆಯ ಮಕ್ಕಳಿಗೆ ಮೈ ಮೇಲೆ ದೆವ್ವಗಳು ಕಾಟ ಬರೋದ್ರಿಂದ ಪಿಟ್ಸ್ ಬರುತ್ತೆ ಮತ್ತು ಜ್ಞಾನ ತಪ್ಪಿ ಬೀಳ್ತಾರೆ ಅನ್ನುವಂತಹ ವರದಿಯೂ ಕೂಡ ಆಯಿತು. 1989 ಇಸ್ವಿ. ನೀವು ಯಾರು, ಏಕೆ ಬಂದಿದ್ದೀರಿ, ನಿಮಗೇನು ಬೇಕು ಅಂತ ಹೇಳಿ ಜನ ಕೇಳಿದಕ್ಕೆ ನಮಗೆ ಪ್ರಾಣಿ ಬಲಿ ಬೇಕು, ರಕ್ತ ಬೇಕು ಅಂತ ಹೇಳಿ ಕೆಲವು ಮಕ್ಕಳು ಉತ್ತರಿಸಿದ್ರು. ನೋಡಿ, ಆ ಇದರಲ್ಲಿ ವೆಜಿಟೇರಿಯನ್ ಆದ್ರೆ ಹಾಲು ಹಣ್ಣು ಬೇಕು ಅಂತ ಹೇಳಿ, ಅಥವಾ ನಾನ್ ವೆಜ್ಗಳಾದ್ರೆ ಅದು ಕುರಿ ಕೋಳಿಗಳು ಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ನೋಡಿ, ಇಲ್ಲಿ ರಕ್ತ ಬೇಕು, ಬಲಿ ಬೇಕು ಅಂತ ಹೇಳಿ ಅವರು ಕೇಳ್ತಾ ಇದ್ರು ಆ ಮಕ್ಕಳು ಅಂತ. ಸರಿ, ನಿಮಾನ್ಸ್ ತಂಡದವರು ಹೋಗಿ ಪರೀಕ್ಷೆ ಮಾಡಿದಾಗ ಅಟ್ಯಾಕ್ ಬರುತ್ತಿದ್ದಂತಹ 14 ಮಕ್ಕಳಲ್ಲಿ ಒಬ್ಬಳಿಗೆ ಪಿಡ್ಸ್ ಬರ್ತಾ ಇತ್ತು ಅಂತ. ಅದರಲ್ಲಿ ಒಬ್ಬ ಮಗುವಿಗೆ ಪಿಡ್ಸ್ ಬರ್ತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಉಳಿದವರು ಉನ್ಮಾದದ ಅಟ್ಯಾಕ್ ಮತ್ತು ನಿರೀಕ್ಷಿತ ಅಸಹಜ ವರ್ತನೆಯನ್ನ ತೋರಿಸಿ ಅದರಿಂದ ಬರುವಂತಹ ಲಾಭಗಳಿಗಾಗಿ ಪ್ರಕರಣಗಳಲ್ಲಿ ಭಾಗಿಗಳಾಗುತ್ತಿದ್ದುದು ಕಂಡು ಬಂತು. ಪಿಡ್ಸ್ ಬರ್ತಾ ಇತ್ತು. ಬಂದಾಗ ಆ ಮಗುವನ್ನ ಯಾವ ರೀತಿ ಶೈತ್ಯೋಪಚಾರ ಮಾಡ್ತಾ ಇದ್ರು, ಉಪಚಾರವನ್ನ ಮಾಡ್ಬಿಟ್ಟು ಆಮೇಲೆ ಆ ಮಗುವನ್ನ ಮನೆಗೆ ಕಳಿಸ್ತಾ ಇದ್ರು. ಅದನ್ನ ಇನ್ನೂ ಕೂಡ ಕೆಲವೊಬ್ರು ನೋಡ್ತಾ ಇದ್ರು. ಅಂತಹ ಇದನ್ನ ತಾವೂ ಕೂಡ, ತಮಗೂ ಕೂಡ ಆ ರೀತಿ ಆದ್ರೆ ನಮ್ಮನ್ನೂ ಕೂಡ ಅಷ್ಟೇ ರೀತಿಯಲ್ಲಿ ಉಪಚಾರ ಮಾಡ್ತಾರೆ, ನಮ್ಮನ್ನೂ ಕೂಡ ಶಾಲೆಯ ಯಾರು ಉಪನ್ಯಾಸಕರು ಯಾರು ಇದ್ದಾರೋ, ಅಧ್ಯಾಪಕರು ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಪ್ರೀತಿಯಿಂದ ನೋಡ್ಕೋತಾರೆ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಯ್ತು. ಆ ಲಾಭಗಳಿಗಾಗಿ ಪ್ರಕರಣಗಳಲ್ಲಿ ಭಾಗಿಯಾಗುತ್ತಿದ್ದುದು ಕಂಡು ಬಂತು. ಆಗ ಶಿಕ್ಷಕರು, ತಂದೆ ತಾಯಿಗಳು, ಹಳ್ಳಿಯ ಇತರ ಜನರಿಗೆ ಈ ಅಟ್ಯಾಕ್ಗಳ ಅರ್ಥವನ್ನು ವಿವರಿಸಿ ಅವರು ಏನು ಮಾಡಬೇಕು, ಏನು ಮಾಡಬಾರದೆಂದು ತಿಳಿಸಲಾಯಿತು. ಏನ್ ಮಾಡಬೇಕು, ಆ ಸಮಯದಲ್ಲಿ ಏನ್ ಮಾಡಬಾರ್ದು, ಪಿಟ್ಸ್ ಬಂದಾಗ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಪ್ರಜ್ಞೆ ತಪ್ಪಿದಾಗ ಏನ್ ಮಾಡಬೇಕು ಅಂತ ಹೇಳಿ ಅಲ್ಲಿದ್ದಂತಹ ಅಧ್ಯಾಪಕರುಗಳಿಗೆ ಮತ್ತು ತಂದೆ ತಾಯಿಗಳಿಗೆ ಅರ್ಥ ಆಗುವಂತೆ ವಿವರಿಸಿ ಹೇಳಿದರು ಈ ತಂಡ. ಸುಮಾರು 30,000 ರೂಪಾಯಿಗಳ ವೆಚ್ಚದಲ್ಲಿ ಕೇರಳದ ಮಾಂತ್ರಿಕ ಒಬ್ಬನಿಂದ ಮಾಡಿಸಬೇಕೆಂದಿದ್ದಂತಹ ಭೂತ ಉಚ್ಚಾಟನೆ ಕ್ರಮವನ್ನ ಕೈಬಿಡಲು ಒಪ್ಪಿಸಲಾಯಿತು. ಇದು ಭೂತದ ಕಾಟ ಅಂತ ಹೇಳಿ ಭೂತೋಚ್ಚಾಟನೆ ಮಾಡಬೇಕು ಅಂತ ಹೇಳಿ ಕೇರಳದ ಮಾಂತ್ರಿಕನಿಗೆ ಒಪ್ಪಿಸಿದ್ರು. ಅದನ್ನ ಕೈ ಬಿಡಲಾಯಿತು ಅಂತಂದ್ರೆ ವಿವರವಾಗಿ ಅದನ್ನ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ತಿಳಿ ಹೇಳಿದ್ರು. ಯಾವ ಕಾರಣಕ್ಕಾಗಿ ಬರ್ತಾ ಇದೆ, ಏನಕ್ಕಾಗಿ ಇದು ಬರ್ತಾ ಇದೆ, ಯಾವ ರೀತಿಯ ನೀವು ಉಪಚಾರವನ್ನ ಅವರಿಗೆ ಮಾಡಬೇಕು ಅಂತ ಹೇಳಿ. ಮಕ್ಕಳಿಗೆ ದೆವ್ವಗಳ ಬಗ್ಗೆ ಹೇಳುವುದನ್ನು ನಿಲ್ಲಿಸಲು ಮತ್ತು ಅವರ ಸಣ್ಣ ಪುಟ್ಟ ಬೇಡಿಕೆಗಳನ್ನ, ಅಗತ್ಯಗಳನ್ನ ಗಮನಿಸಲು ಸೂಚಿಸಲಾಯಿತು. ಇದು ಬಹಳ ಮುಖ್ಯ. ಸಣ್ಣ ಪುಟ್ಟ ಅಗತ್ಯಗಳು ಮತ್ತು ಅವರ ಬೇಡಿಕೆ ಏನಿದೆ ಅದನ್ನ ನೀವು ಪೂರೈಸಿದ್ರೆ ಈ ರೀತಿ ಮಕ್ಕಳು ಮಾಡಲ್ಲ ಅನ್ನೋದನ್ನ ಅವ್ರಿಗೆ ತಿಳಿ ಹೇಳಿದ್ರು. ಮಕ್ಕಳಿಗೆ ಅವರಿಗೆ ಅರ್ಥವಾಗುವಂತಹ ರೀತಿಗಳು ದೆವ್ವಗಳು ಇಲ್ಲ, ಅವೆಲ್ಲ ನಮ್ಮ ಕಲ್ಪನೆ ಮತ್ತು ಭ್ರಮೆ. ನಿಮ್ಮಲ್ಲಿರುವಂತಹ ಒಬ್ಬಳಿಗೆ ಪ್ರಜ್ಞೆ ತಪ್ಪುವಂತಹ ಪಿಡ್ಸ್ ಕಾಯಿಲೆ ಅನ್ನೋದು ಇದೆ, ಅದೊಂದು ಮಿದುಳಿನ ಕಾಯಿಲೆ, ಮಾತ್ರೆ ಕೊಟ್ಟರೆ ವಾಸಿಯಾಗುತ್ತೆ. ಇದನ್ನ ಅರ್ಥ ಮಾಡಿಸಿದ್ರು. ಅದೊಂದು ಪಿಡ್ಸ್ ಕಾಯಿಲೆ, ಅದು ಮೆದುಳಿನ ಕಾಯಿಲೆ, ಅದಕ್ಕೆ ಮಾತ್ರೆಯನ್ನ ಕೊಟ್ರೆ ಪ್ರಜ್ಞೆ ತಪ್ಪೋದು ನಿಲ್ಲುತ್ತೆ ಅನ್ನುವಂಥದ್ದನ್ನ ಮಕ್ಕಳ ಮನಸ್ಸಿನಲ್ಲಿ ಅದನ್ನ ಅರ್ಥ ಮಾಡಿಸಿದ್ರು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಅಂದ್ರೆ ಧನಾತ್ಮಕವಾದಂತಹ ಚಿಂತನೆಯನ್ನ ಮಾಡಬೇಕು, ಆಲೋಚನೆ ಮಾಡಬೇಕು, ಆ ನಿಟ್ಟಿನಲ್ಲಿ ನಡಿಬೇಕು ಅನ್ನೋದನ್ನ ಇಲ್ಲಿ ತಿಳಿ ಹೇಳಿದ್ರು. ಮತ್ತೆ ಆ ಕಾಯಿಲೆಯ ಬಗ್ಗೆ ಅವರಿಗೆ ಅರಿವಿಕೆಯನ್ನು ಕೂಡ ಕೊಟ್ರು, ತಿಳುವಳಿಕೆಯನ್ನ ಕೊಟ್ರು. ನೀವು ದೆವ್ವಗಳ ಬಗ್ಗೆ ಭಯ ಬೀಳುವಂತಹ ಅಗತ್ಯ ಇಲ್ಲ. ಓದಿನಲ್ಲಿ, ಮನೆಯಲ್ಲಿ ಏನಾದರೂ ಕಷ್ಟ ಸಮಸ್ಯೆ ಇದ್ದರೆ ನಿಮ್ಮ ಟೀಚರ್ಗೆ ಹೇಳಿ ಸಹಾಯ ಪಡೆಯಿರಿ ಎಂದು ಒಲಿಸಲಾಯಿತು. ಇದು ಬಹಳ ಮುಖ್ಯ. ಅಯ್ಯೋ, ಓದಿನಲ್ಲಿ ಹಿಂದೆ ಬಿದ್ದಿದ್ದೀನಿ, ಮೇಷ್ಟ್ರು ಹೊಡಿತಾರೆ, ಮೇಡಮ್ ಹೊಡಿತಾರೆ ಅಂತ ಹೇಳಿ ಇದೇ ಕಾರಣವನ್ನ ಕೊಟ್ಟು, ಅಪ್ಪ ನಮಗೂ ಆ ರೀತಿಯ ಉಪಚಾರ ಏನಾದರೂ ಸಿಕ್ಕಿದ್ರೆ, ನಮ್ಮನ್ನ ಮನೆಗೆ ಕಳಿಸಿದ್ರೆ ಆರಾಮಾಗಿ ನಾವು ಮನೇಲಿರ್ಬೋದಲ್ಲ ಅಂತ ಹೇಳಿ ಮಕ್ಕಳ ಮನಸ್ಸಿನಲ್ಲಿ ಬರ್ತಾ ಇತ್ತು. ಎಲ್ಲರಿಗೂ ರಜೆ ಅಂತಂದ್ರೆ ಖುಷಿ ಅಲ್ವಾ? ಅದರಿಂದ ಆ ರೀತಿ ಆಮೇಲೆ ತುಂಬಾ ಅವರನ್ನ
ಪ್ರೀತಿಯಿಂದ ನೋಡ್ಕೊಳ್ಳೋರು ಮತ್ತೆ ಗೌರವದಿಂದ ನೋಡ್ಕೊಳ್ಳೋರು, ಏನೇನು ಬೇಕು ಅಂತಹದನ್ನ ಕೊಡುವಂತಹದ್ದು ಇದ್ದಾಗ ಮಕ್ಕಳ ಮನಸ್ಸು ಅದಕ್ಕೆ ಪ್ರೇರೇಪಿತ ಆಗುತ್ತೆ. ಅದರಿಂದ ಸರಿಯಾದಂತಹ ನಿಟ್ಟಿನಲ್ಲಿ ಅವರಿಗೆ ತಿಳುವಳಿಕೆಯನ್ನ ಮನವರಿಕೆಯನ್ನ ಮಾಡಿಕೊಟ್ರು. ಆ ರೀತಿ ಅವರ ಮನವನ್ನ ಒಲಿಸಲಾಯಿತು. ನೋಡಪ್ಪ, ಏನಾದರೂ ನಿಮಗೆ ಶಾಲೆಯಲ್ಲಿ ನಿಮಗೆ ಓದಕ್ಕೇನಾದರೂ ಕಷ್ಟ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಟೀಚರ್ಗೆ ಹೇಳಿ, ನಿಮ್ಮ ಶಿಕ್ಷಕರಿಗೆ ಹೇಳಿದ್ರೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಅವರ ಮನಸ್ಸನ್ನ ಒಲಿಸಿದ್ರು. ಆನಂತರ ಶಾಲೆಯಲ್ಲಿ ಪ್ರಜ್ಞೆ ತಪ್ಪಿ ಬೀಳುವಂತಹ, ತಮ್ಮ ಮೈ ಮೇಲೆ ದೆವ್ವ ಬಂದಿದೆ ಎಂದು ಹೇಳುವಂತಹ ಸಂಗತಿ ಜರುಗಲಿಲ್ಲ ಅನ್ನೋದನ್ನ ಈ ತಂಡದವರು ಹೇಳ್ತಾರೆ. ಮೈ ಮೇಲೆ ದೇವರು ಬರುವಂತಹ ಪ್ರಕರಣ, ಪೊಸೆಷನ್ ಸಿಂಡ್ರೋಮ್ಗಳ ಬಗ್ಗೆ ಲಭ್ಯವಿರುವಂತಹ ವೈಜ್ಞಾನಿಕ ಮಾಹಿತಿಯ ಸಾರಾಂಶ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ನೋಡಿ, ಇದು ಪ್ರಪಂಚದ ಎಲ್ಲೆಡೆ ಕಂಡುಬರುತ್ತದೆ, ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಅಥವಾ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇದು ಪ್ರಪಂಚದ ಎಲ್ಲಾ ಕಡೆಯೂ ಕೂಡ ಕಂಡುಬರುತ್ತೆ. ಎಲ್ಲೆಲ್ಲಿ ದೇವರು ಮೈ ಮೇಲೆ ಬರುವುದರ ಬಗ್ಗೆ ಜನರ ನಂಬಿಕೆ ಹೆಚ್ಚೇ, ಅಲ್ಲಲ್ಲಿ ಇದು ಹೆಚ್ಚಾಗಿ ಸಾಮೂಹಿಕವಾಗಿ ಕಂಡುಬರುತ್ತೆ. ಯಾರು ಅದನ್ನ ನಂಬ್ತಾರೋ, ಯಾರು ಅದನ್ನ ನಂಬಿಕೆಯನ್ನ ಇಟ್ಕೊಂಡಿದ್ದಾರೋ ಆಯಾ ಪ್ರದೇಶಗಳಲ್ಲಿ ಹೆಚ್ಚಾಗಿ ಅದು ಕಂಡು ಬರುತ್ತೆ, ಸಾಮೂಹಿಕವಾಗಿ ಕಂಡುಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಮೈ ಮೇಲೆ ದೆವ್ವ ಬರುವಂತಹ ವ್ಯಕ್ತಿಯ ಇಚ್ಛೆಯಂತೆ ಬರಬಹುದು, ಅವನಿಗೆ ಗೊತ್ತಿಲ್ಲದಂತೆ ಅಥವಾ ಇಚ್ಛೆಗೆ ವಿರುದ್ಧವಾಗಿ ಸ್ವಯಂಚಾಲಿತವಾಗಿ ಬರಬಹುದು. ಅದು ವ್ಯಕ್ತಿಯ ಇಚ್ಛೆಯಂತೆ ಬರ್ಬೋದು, ಇಚ್ಛೆ ಇಲ್ಲದಂತೆ ಬರ್ಬೋದು, ಅಥವಾ ಸ್ವಯಂಚಾಲಿತವಾಗಿ ಬರ್ಬೋದು ಅನ್ನೋದನ್ನ ಹೇಳ್ತಾರೆ. ಧಾರ್ಮಿಕ ಸ್ಥಳಗಳಲ್ಲಿ ಸಮಾರಂಭಗಳಲ್ಲಿ ದೇವರು ಬರುವುದು ಸಾಮಾನ್ಯ. ಇದನ್ನ ಜನ ಸ್ವಾಗತಿಸುತ್ತಾರೆ. ದೇವರು ಬಂದ ವ್ಯಕ್ತಿಗೆ ವಿಶೇಷ ಗೌರವವನ್ನ ಕೊಡುತ್ತಾರೆ. ಇಲ್ಲಿ ಧಾರ್ಮಿಕವಾದಂತಹ ಯಾವುದಾದ್ರೂ ಜಾತ್ರೆಗಳಲ್ಲಿ ಉತ್ಸವಗಳಲ್ಲಿ ದೇವರು ಬರುವಂಥದ್ದು ಸಾಮಾನ್ಯ. ಅದನ್ನ ಆ ವ್ಯಕ್ತಿ ಎಲ್ಲರಿಂದಲೂ ಕೂಡ ಗೌರವ ಪಾತ್ರಕ್ಕೆ ಒಳಗಾಗ್ತಾನೆ, ಗೌರವಕ್ಕೆ ಒಳಗಾಗ್ತಾನೆ ಅನ್ನೋದನ್ನ ಲೇಖಕರು ತಿಳಿಸ್ತಾರೆ. ನೋಡಿ, ಮೈ ಮೇಲೆ ದೆವ್ವ ಬರುವುದನ್ನ ಯಾರೂ ಕೂಡ ಇಷ್ಟಪಡುವುದಿಲ್ಲ. ಇಂತಹ ಪ್ರಕರಣಗಳು ಸ್ತ್ರೀಯರಲ್ಲಿ ಹೆಚ್ಚು. ಅದರಿಂದ ಅವರ ಮೊದಲೇ ಅದನ್ನ ಹೇಳಿದ್ದಾರೆ, ಒತ್ತಡಗಳಿಗೆ ಒಳಗಾಗ್ತಾರೆ. ಅದರಿಂದ ಆ ಒತ್ತಡಗಳು ಸುಪ್ತ ಮನಸ್ಸಿನಲ್ಲಿ ಅಡಗಿರುತ್ತೆ, ಅದನ್ನ ಹೊರಹಾಕಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಆ ರೀತಿ ಅದು ಹೊರಹಾಕುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಬಹುತೇಕ ಮಂದಿಯ ವಯಸ್ಸು 20ರಿಂದ 35, ಅನಕ್ಷರಸ್ಥರು ಅಥವಾ ಕಡಿಮೆ ವಿದ್ಯಾಭ್ಯಾಸದವರಾಗಿರುತ್ತಾರೆ. SLC ಪಾಸ್ ಅಥವಾ ಅದಕ್ಕೂ ಹೆಚ್ಚಿನ ವಿದ್ಯಾವಂತರಲ್ಲಿ ಈ ಪ್ರಕರಣ ಕಂಡುಬರುವುದೇ ಇಲ್ಲ ಅನ್ನೋದನ್ನ ಹೇಳ್ತಾರೆ. ನೋಡಿ, ಅಂದ್ರೆ SLC ಪಾಸ್ ಆಗಿರಲ್ಲ, ಕೆಲವೊಬ್ರು ಶಿಕ್ಷಣವನ್ನು ಕೂಡ ಪಡೆದಿರಲ್ಲ. 20ರಿಂದ 35 ವರ್ಷದ ಅವರಿಗೆ ಇದು ಬರುತ್ತೆ. ಮತ್ತೆ ಇದರಲ್ಲಿ ಏನು ಅಂತಂದ್ರೆ ಪಾಪ ಎಲ್ಲರೂ ಕೂಡ ಓದಿನಲ್ಲಿ ಅನಕ್ಷರಸ್ಥರು ಹೆಚ್ಚಾಗಿ ಇರ್ತಾರೆ. ಶ್ರೀಮಂತರಲ್ಲಿ ಇದು ಬರಲ್ಲ, ಮತ್ತೆ ಶಿಕ್ಷಣ ಯಾರು ಪಡ್ಕೊಂಡಿದ್ದಾರೋ ಅವರಲ್ಲಿ ಬರಲ್ಲ ಅನ್ನೋದನ್ನ ತಿಳಿಸ್ತಾರೆ. ಸಂಪೂರ್ಣ ಮಟ್ಟದ ಪೊಸಿಷನ್ ಅಲ್ಲಿ ವ್ಯಕ್ತಿಯ ಧ್ವನಿ, ನಡೆ, ನುಡಿ ಎಲ್ಲವೂ ಬದಲಾಗುತ್ತೆ. ಹೆಚ್ಚಿನ ಶಕ್ತಿ ಸಾಮರ್ಥ್ಯಗಳನ್ನ ತೋರಿಸುತ್ತಾನೆ. ಪೊಸಿಷನ್ ನೆನಪೇ ಆತನಿಗೆ ಇರುವುದಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಆವರಿಸಿರುವಂತ, ನಾವು ಮೊದಲು ಅದನ್ನ ನೋಡಿದ್ವಿ, ಆವರಿಸಿರುವಾಗ ಧ್ವನಿ, ಅವನ ನಡಾವಳಿ ಎಲ್ಲವೂ ಕೂಡ ಬದಲಾವಣೆ ಆಗಿರುತ್ತೆ. ಇದರಲ್ಲಿ ಸಂಪೂರ್ಣವಾಗಿ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆತನ ಜಾಗೃತ ಪ್ರಜ್ಞೆಗೆ ಏನು ಕೂಡ ಗೊತ್ತಿರಲ್ಲ. ಅವನು ಏನ್ ಮಾಡಿದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಇದರಲ್ಲಿ ಪೊಸಿಷನ್ ಸಮಯದಲ್ಲಿ ಗೊತ್ತಿರಲ್ಲ ಅನ್ನೋದನ್ನ ತಿಳಿಸ್ತಾರೆ. ಪೊಸಿಷನ್ ಒಂದು ಉನ್ಮಾದದ ಮನೋರೋಗವಾಗಿರಬಹುದು. ಬಹಳ ಅದ್ಭುತವಾಗಿ ಇಲ್ಲಿ ಹೇಳ್ತಾರೆ, ಅದು ಉನ್ಮಾದದ ಒಂದು ಮನೋರೋಗ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಇದು ಅಸಹಜ, ಅಸಾಮಾನ್ಯ ಸಂವಹನ ಕ್ರಿಯೆ ಆಗಬಹುದು. ಇದು ಸಮಾಜ ಸಂಸ್ಕೃತಿಯ ನಿರೀಕ್ಷಿತ ನಡವಳಿಕೆ ಆಗಬಹುದು. ಏನೇ ಆಗಲಿ ಇದೊಂದು ಮಾನಸಿಕ ಪ್ರಕ್ರಿಯೆ ಅಷ್ಟೇ ಅನ್ನೋದನ್ನ ತಿಳಿಸ್ತಾರೆ. ಅದಕ್ಕೆ ಸಮಾಜ ಅಥವಾ ಅಲ್ಲಿಯ ಸಂಸ್ಕೃತಿ ಎಲ್ಲವೂ ಕೂಡ ಅದಕ್ಕೆ ಒಳಗು ಆಗಿರ್ಬೋದು. ಪ್ರಚೋದನೆಗೆ ಒಳಗಾಗಿ ಅವನ ಆ ಮಾನಸಿಕ ರೋಗಕ್ಕೆ ತುತ್ತಾಗಿರ್ತಾನೆ. ಇದೊಂದು ಮಾನಸಿಕ ಪ್ರಕ್ರಿಯೆ ಅನ್ನೋದನ್ನ ಡಾಕ್ಟರ್ C.R. ಚಂದ್ರಶೇಖರ್ ಅವರು ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಈ ಅವಧಿಯಲ್ಲಿ ದೇಹ ಮನಸ್ಸಿನ ಸುಪ್ತ ಮೀಸಲು ಶಕ್ತಿ ಸಾಮರ್ಥ್ಯಗಳ ಬಳಕೆಯಾಗಿ ವ್ಯಕ್ತಿ ಇತರರು ಮಾಡಲಾಗದಂತಹ ಕೆಲವು ವಿಶೇಷ ಶಕ್ತಿ ಸಾಮರ್ಥ್ಯಗಳ ಪ್ರದರ್ಶನ ಮಾಡಬಲ್ಲ. ಇಂತಹ ಸಮಯದಲ್ಲಿ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗಳು ಮಾಡಕ್ಕಾಗದೇ ಇರುವಂತಹದನ್ನ ಮಾಡಬಲ್ಲ. ಮರ ಕತ್ಬಿಡೋದು ಅಲ್ವಾ, ಅಥವಾ ಗೋಡೆ ಕತ್ತೋದು, ಮರ ಕತ್ತೋದು, ಈ ರೀತಿ ವಿಶೇಷ ಶಕ್ತಿಯನ್ನ ಆತ ಪ್ರದರ್ಶನ ಮಾಡಬಲ್ಲ ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ. ಇದನ್ನ ಹಲವು ಜನ ಹಲವು ಲಾಭಗಳಿಗಾಗಿ ಪ್ರದರ್ಶಿಸುತ್ತಾರೆ. ಉದಾಹರಣೆಗೆ ಹಣ, ಕೀರ್ತಿ, ಸ್ಥಾನಮಾನ, ದೇವರು ಬಂದಾಗ. ನೋಡಿ, ದೇವರು ಏನಾದರೂ ಬಂದಾಗ ಹಣ, ಕೀರ್ತಿಯನ್ನ ಗಳಿಸೋದಕ್ಕೋಸ್ಕರ ಅವನ ಆ ರೀತಿ ಮಾಡ್ತಾನೆ. ಲಾಭಗಳಿಗೋಸ್ಕರ ಹೆಚ್ಚು ಪಾಲು ಮಾಡ್ತಾರೆ. ಅಥವಾ ಬೇರೆಯವರ ಹತ್ರ ಸೇಡನ್ನ ತೀರಿಸ್ಕೋಬೇಕು, ಯಾರಿಗಾದ್ರೂ ಏನೋ ನೇರವಾಗಿ ಹೇಳಕ್ಕಾಗಲ್ಲ ಅಂತಂದ್ರೆ ಅದನ್ನ ಅನೇರವಾಗಿ ಹೇಳುವಂತಹ ಮೂಲಕ ಕೂಡ ಲಾಭವಾಗಿ ಮಾಡ್ಕೋತಾರೆ ಅನ್ನೋದನ್ನ ಹೇಳ್ತಾರೆ. ಇತರರ ಗಮನ ಸೆಳೆಯುವುದು, ಕೋಪ, ಅಸಮಾಧಾನಗಳನ್ನ ಬಹಿರಂಗಪಡಿಸುವುದು ಮಾನಸಿಕ ನೆಮ್ಮದಿ.
ಇತರರ ಏನು ತೊಂದರೆಗೆ ಕೊಟ್ಟಿರ್ತಾರೋ ಅದನ್ನು ಸಮಾಧಾನ ಪಡಿಸ್ಕೊಳ್ಳೋದು, ಕೋಪವನ್ನು ವ್ಯಕ್ತಪಡಿಸೋದು, ಮತ್ತು ತನಗಾದಂತಹ ಅವಮಾನಕ್ಕೆ ಸೇಡನ್ನು ತೀರಿಸ್ಕೊಳ್ಳೋದು, ಇದೆಲ್ಲವೂ ಕೂಡ ದೆವ್ವ ಬಂದಾಗ ಈ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ತಾರೆ. ದೇವರು ಬಂದಾಗ ಏನೇನು ಮಾಡಬೇಕು, ಹೇಳಬೇಕು, ದೆವ್ವ ಬಂದಾಗ ಹೇಗೆ ಆಡಬೇಕು ಎಂದು ಎಲ್ಲರಿಗೂ ಗೊತ್ತಿರುವುದರಿಂದ ಆ ನಿರೀಕ್ಷಿತ ನಡೆನುಡಿಯನ್ನು ಜನ ಪ್ರಕಟಿಸುತ್ತಾರೆ. ಏನೇನು ಮಾಡಬೇಕು ಅಂತ ಹೇಳಿ ಮೊದಲೇ ಮನುಷ್ಯರು ಅಂದರೆ ವ್ಯಕ್ತಿಗಳಿಗೆ, ಅಲ್ಲಿರುವಂಥ ಸುತ್ತಮುತ್ತ ವ್ಯಕ್ತಿಗಳಿಗೆ ಗೊತ್ತಿರೋದ್ರಿಂದ ಅವರು ಇನ್ನೂ ಕೂಡ ಅದನ್ನು ಪ್ರದರ್ಶನ ಮಾಡ್ತಾರೆ. ಆ ಸಮಯದಲ್ಲಿ ನೀವೇನು ಮಾಡಬೇಕು ಅನ್ನೋದನ್ನು ಲೇಖಕರು ತಿಳಿಸ್ತಾರೆ. ಆದ್ದರಿಂದ ಮೈ ಮೇಲೆ ದೆವ್ವ ಒಂದು ಸಂಕಟ ಪಡುತ್ತಿರುವ ವ್ಯಕ್ತಿಗೆ ನೀವು ನೇರವಾಗಿ ಕುಳಿತು ಸಾವಧಾನದಿಂದ, ಸಹಾನುಭೂತಿಯಿಂದ ಕಷ್ಟ ಸುಖಗಳನ್ನು ವಿಚಾರಿಸಿ ವ್ಯಕ್ತಿ ತನ್ನ ನೋವು, ನಿರಾಶೆ, ಅಸಮಾಧಾನಗಳನ್ನು ಹೇಳಿಕೊಳ್ಳಲು ಅವಕಾಶ ಮಾಡಿಕೊಡಿ. ಇದು ಬಹಳ ಮುಖ್ಯ. ಅದು ಮಾನಸಿಕ ಕಾಯಿಲೆ. ಅದರಿಂದ ಆ ರೀತಿ ಇದೇನಾದರೂ ದೆವ್ವ ಬರುವಂತಹ ಸಂದರ್ಭದಲ್ಲಿ, ಆ ನೋವು ಕಷ್ಟಗಳನ್ನು ತೋಡ್ಕೊಂಡಂತಹ ಸಂದರ್ಭದಲ್ಲಿ ಸಮಾಧಾನ ಚಿತ್ತದಿಂದ ಆ ನೋವು ಸಂಕಟಗಳು ಏನು ಹೇಳ್ತಾ ಇದೆ, ಆ ವ್ಯಕ್ತಿ ಏನನ್ನ ಮಾತಾಡ್ತಾ ಇದೆ ಅನ್ನೋದನ್ನ ನಾವು ಸಮಾಧಾನದ ಮನಸ್ಸಿನಲ್ಲಿ ಕೇಳಬೇಕು ಅನ್ನೋದನ್ನು ತಿಳಿಸ್ತಾರೆ. ಅಗತ್ಯವೆನಿಸಿದರೆ ವ್ಯಕ್ತಿಯನ್ನ ಮನೋವೈದ್ಯರ ಬಳಿಗೆ ಕಳುಹಿಸಿ. ಅಗತ್ಯ ಏನಾದರೂ ಬಿದ್ದರೆ ಆ ವ್ಯಕ್ತಿಯನ್ನ ಮನೋವೈದ್ಯರ ಹತ್ರ, ಸೈಕಲಾಜಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನು ತಿಳಿಸ್ತಾರೆ. ಭೂತೋಚಾಟನೆ, ಮಂತ್ರತಂತ್ರ ಎಂದು ಜನರು ರೋಗಿಗೆ ಮತ್ತಷ್ಟು ಹಿಂಸೆ ಕೊಡುವುದನ್ನು ತಪ್ಪಿಸಿ ಮನೆಯವರಿಗೆ ತಿಳುವಳಿಕೆ ಹೇಳಿ ಅವರ ಕುರುಡು ನಂಬಿಕೆಯ ಕಂದಾಚಾರಗಳನ್ನು ಹೋಗಲಾಡಿಸಿ. ಭೂತೋಚಾಟನೆ ಅಂತ ಹೇಳಿ ಅದಕ್ಕೆ ಒಡೆಯೋದು, ಬಡಿಯೋದು, ಚಿತ್ರಹಿಂಸೆಯನ್ನ ಕೊಡೋದು, ಈ ರೀತಿ ಮಾಡಿದ್ರೆ ಆ ರೋಗಿಗೆ ಇನ್ನೂ ಕೂಡ ಮನೋರೋಗ ಹೆಚ್ಚಾಗಬಹುದು. ಅದರಿಂದ ಎಚ್ಚರಿಕೆಯನ್ನು ಕೂಡ ತಿಳಿಸಿದ್ದಾರೆ. ಅಂತಹ ವ್ಯಕ್ತಿಗಳನ್ನ ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ಸಾಂತ್ವನದ ನುಡಿಗಳನ್ನ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದರಿಂದ ಹೊರಗೆ ಬರ್ತಾರೆ ಅನ್ನೋದನ್ನ ತಿಳಿಸ್ತಾರೆ. ದೇವರು ಮೈ ಮೇಲೆ ಬರುವಂತಹ ಪ್ರಕರಣಗಳನ್ನ ನಿರ್ಲಕ್ಷಿಸಿ, ಬರುವಂತಹ ಪ್ರಕರಣಗಳನ್ನ ನಾವು ನಿರ್ಲಕ್ಷ್ಯ ಮಾಡಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ಮಾತ್ರ ಆ ಜಾಗೃತ ಪ್ರಜ್ಞೆಗೆ ಅರಿವಾಗುತ್ತೆ. ಆ ಪೂಜಾರಿ ವ್ಯಕ್ತಿಗೆ ಸಲ್ಲದ ಗೌರವ ಸ್ಥಾನಮಾನಗಳನ್ನು ಕೊಡಬೇಡಿ. ಜನರು ಉದಾಸೀನ ಮಾಡಿದರೆ ಮೈ ಮೇಲೆ ದೇವರು ಬರುವುದು ನಿಂತು ಹೋಗುತ್ತದೆ. ಯಾವ ಪೂಜಾರಿಗೆ, ಯಾವ ವ್ಯಕ್ತಿಗೆ ಆ ದೇವರು ಬರುತ್ತೋ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅದು ಹಂಗೆ ನಿಂತು ಹೋಗುತ್ತೆ ಅಂತ. ಜನರು ನಿರ್ಲಕ್ಷ್ಯ ಮಾಡಿದ್ರೆ ಅದು ಹಾಗೆ ನಿಂತು ಹೋಗುತ್ತೆ, ಮೈ ಮೇಲೆ ಬರುವುದು ನಿಂತು ಹೋಗುತ್ತೆ. ಆ ಮೂಲಕ ಜನರನ್ನ ವಂಚಿಸುವುದು ಇದು ಬಹಳ ಮುಖ್ಯ. ಜನರನ್ನ ವಂಚನೆ ಮಾಡ್ತಾರೆ. ದೇವರ ಹೆಸರಿನಲ್ಲಿ ಜನರನ್ನ ವಂಚನೆ ಮಾಡ್ತಾರೆ. ನಮ್ಮ ಮೇಲೆ ದೇವರು ಬಂದಿದೆ, ನೀನು ಇಂಥ ಕಾಣಿಕೆ ಕೊಡಬೇಕು, ಅಂಥ ಕಾಣಿಕೆ ಕೊಡಬೇಕು, ಇಲ್ಲ ಅಂತಂದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿ ಹೆದರಿಕೆಯನ್ನ ಹುಟ್ಟಿಸಿ ಭಯದಲ್ಲೇ ಇರಿಸಿ ನಮ್ಮನ್ನ ಆ ರೀತಿ ಭಯದಲ್ಲಿ ಇರಿಸಿ ನಮ್ಮನ್ನ ಆಳುವಂತಹ ರೀತಿಯಲ್ಲಿ ಅವರು ನಡ್ಕೋತಾರೆ. ಅದರಿಂದ ಅಂತಹದ್ದನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅಲ್ಲಿ ದೇವರು ಬರಲ್ಲ ಅಥವಾ ಮತ್ತೊಂದು ಕೂಡ ಬರಲ್ಲ. ಅದರಿಂದ ಜನರನ್ನ ವಂಚಿಸುವುದು ಬೇಡ ಎಂದು ವ್ಯಕ್ತಿಗೆ ನಯವಾಗಿ ಹೇಳಿ. ಜನರನ್ನ ವಂಚಿಸುವುದನ್ನ ತಪ್ಪಿಸ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕ ಪಾಠವನ್ನ ಜನರೇ ಕಲಿಸ್ಬೇಕಾಗುತ್ತೆ. ಭೂತೋಚ್ಚಾಟನೆ ಮಾಡುವವರು ಮುಗ್ಧ ಜನರನ್ನ ವಂಚಿಸಿ ಶೋಷಿಸುತ್ತಿದ್ದರೆ ಸಮುದಾಯದವರಿಗೆ ತಿಳುವಳಿಕೆ ಹೇಳಿ ಅವರಲ್ಲಿಗೆ ಕರೆತರಲಾಗುವಂತಹ ರೋಗಿಗಳಿಗೆ ಮಾನಸಿಕ ಆಸ್ಪತ್ರೆಗೆ ಕರೆದೊಯ್ಯಲು ವಿನಂತಿಸಿ. ಏನೇನೋ ಹಿಂಸೆಯನ್ನ ಕೊಟ್ಟು ಆ ಮಾನಸಿಕ ರೋಗಿಯನ್ನ ಚಿತ್ರಹಿಂಸೆ ಮಾಡಿ ಹೊಡೆದು ಗುಡ್ದು ಅದಕ್ಕೆ ಚಿತ್ರಹಿಂಸೆ ಮಾಡಿ ನರಕಯಾತನೆ ಮಾಡೋದಕ್ಕಿಂತ ಮನೋವೈದ್ಯರ ಹತ್ರ ಹೋದ್ರೆ ಅಥವಾ ಮಾನಸಿಕ ಆಸ್ಪತ್ರೆಯಲ್ಲಿ ನಿಮಾನ್ಸ್ಗೆ ಹೋದ್ರೆ ಅವರನ್ನ ಗುಣಪಡಿಸ್ತಾರೆ ಅನ್ನೋದನ್ನ ಲೇಖಕರು ಇಲ್ಲಿ ತಿಳಿಸ್ತಾರೆ. ಅದರಿಂದ ನೀವು ಅಂತಹ ಸಮುದಾಯದವರಿಗೆ, ಅಂತಹ ಜನರಿಗೆ ನೀವು ತಿಳುವಳಿಕೆಯನ್ನ ಹೇಳಬೇಕು. ಯಾಕೆಂತಂದ್ರೆ ಬುದ್ಧಿವಂತರು ನೀವು ಅವೈಜ್ಞಾನಿಕವಾಗಿ ಆಲೋಚನೆಯನ್ನ ಮಾಡಬಾರ್ದು, ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು. ಮೂಢನಂಬಿಕೆಯನ್ನ ಇಟ್ಕೊಂಡು ಇರಬಾರ್ದು. ಯಾಕೆಂತಂದ್ರೆ ಜ್ಞಾನವನ್ನ ಪಡೆದವರು ನೀವು, ಜ್ಞಾನದ ಕೊರತೆ ಇರುವಂತಹ ವ್ಯಕ್ತಿಗಳಿಗೆ ಜ್ಞಾನದ ಅರಿವನ್ನ ನೀಡಬೇಕಾಗಿರೋದು. ಆದ್ರಿಂದ ನೀವು ಅಂತಹ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ. ಅದರಿಂದ ಆ ರೀತಿ ಇರುವಂತಹ ರೋಗಿಗಳಿಗೆ ಮಾನಸಿಕ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗೋದು ಒಳ್ಳೆಯದು. ಅಂತಹ ತಿಳುವಳಿಕೆಯನ್ನ ಹೇಳಬೇಕು ಅಂತ. ನಾವು ಅಂದ್ರೆ ಬುದ್ಧಿವಂತರು ಯಾರು ಬುದ್ಧಿವಂತರಾಗಿರ್ತಾರೋ, ಯಾರು ಶಿಕ್ಷಣವನ್ನ ಪಡೆದಿರ್ತಾರೋ ಅವರೇ ಇವರಿಗೆ ಹೆಚ್ಚು ಕುಮ್ಮಕ್ಕನ್ನ ಕೊಟ್ರೆ, ಹೆಚ್ಚು ಆಸಕ್ತಿ ತೋರಿಸುವಂತೆ ಮಾಡಿದ್ರೆ ಇನ್ನೂ ಕೂಡ ಅವರು ಬಲವಂತರಾಗಿರ್ತಾರೆ. ಅವರು ಬಲಹೀನರಾಗಬೇಕು ಅಂತಂದ್ರೆ ಅವರನ್ನ ಅನೇಕ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅವರನ್ನ ಅಗೌರವವಾಗಿ ಕಾಣಬೇಕು. ಅಂದ್ರೆ ಗೌರವವನ್ನ ನಾವು ಕೊಟ್ಟಷ್ಟು ಅವರು ಇನ್ನೂ ಕೂಡ
ನಮ್ಮ ಮೇಲೆ ಇಲ್ಲ ಸಲ್ಲದನ್ನ ಹೇಳಿ ಜನರನ್ನ ಮೂಢನಂಬಿಕೆಯಲ್ಲಿ ಇರಿಸಿ ತಮಗೇನೆಲ್ಲ ಲಾಭ ಬೇಕೋ ಅದನ್ನು ಅವರು ಪಡ್ಕೋತಾರೆ. ಆ ರೀತಿ ಆಗಬಾರ್ದು ಅಂತಂದರೆ ಬುದ್ಧಿಜೀವಿಗಳಾದಂತಹ ನಿಮ್ಮಂಥವರು ಅದಕ್ಕೆ ಕೈ ಜೋಡಿಸಬಾರ್ದು ಅನ್ನೋದನ್ನು ಇಲ್ಲಿ ತಿಳುವಳಿಕೆಯನ್ನು ನೀಡಿದ್ದಾರೆ. ಅದರಿಂದ ಪೊಲೀಸಿನವರು, ಸ್ವಯಂ ಸೇವಾ ಸಂಸ್ಥೆಗಳು, ಸಮಾಜ ಸೇವಾ ಕಾರ್ಯಕರ್ತರ ನೆರವನ್ನು ನೀವು ಪಡೆಯಿರಿ. ಜನರ ಭಯ, ತಪ್ಪು ನಂಬಿಕೆಗಳನ್ನು ನಿವಾರಿಸಲು ಕ್ರಮಗಳನ್ನು ಕೈಗೊಳ್ಳಿ. ತಜ್ಞರಿಂದ ಉಪನ್ಯಾಸಗಳು, ಸಂವಾದಗಳನ್ನು ನೀವು ಏರ್ಪಡಿಸಿ ದೆವ್ವಗಳ ಆವಾಸ ಸ್ಥಾನಗಳೆಂದು ಕುಖ್ಯಾತಿ ಪಡೆದಿರುವಂತಹ ಸ್ಥಳಗಳಿಗೆ ಗುಂಪಾಗಿ ಜನ ರಾತ್ರಿಯ ಹೊತ್ತು ಭೇಟಿ ಕೊಟ್ಟು ಅಲ್ಲಿ ಯಾವ ದೆವ್ವ ಭೂತಗಳು ಇಲ್ಲ ಅನ್ನುವಂತಹ ತಿಳುವಳಿಕೆಯನ್ನು ಹೇಳಿ ಅನ್ನೋದನ್ನು ಹೇಳ್ತಾರೆ. ಈಗ ಅನೇಕ ವ್ಯಕ್ತಿಗಳು ಆ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರಲ್ಲಿ ಅಂತಹ ಒಂದು ಮೂಢನಂಬಿಕೆಯನ್ನು ಹೋಗಲಾಡಿಸ್ತಾ ಇದ್ದಾರೆ ಅಲ್ವಾ. ಬುದ್ಧಿಜೀವಿಗಳಾದಂತಹ ನೀವುಗಳು, ವಿದ್ಯಾವಂತರಾದಂತಹ ನಾವುಗಳು ಇಂತಹ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತಂದರೆ ಅದನ್ನು ಮುಂದೆ ಹೆಜ್ಜೆ ಇಡಲೇಬೇಕಾಗುತ್ತೆ. ಈಗ ಹುಲಿಕಲ್ ನಟರಾಜ್ ಅನ್ನುವಂತಹ ವ್ಯಕ್ತಿಗಳಲ್ಲೂ ಕೂಡ ಯಾವ ರೀತಿ ಅದನ್ನು ಈ ರೀತಿ ವಾಮಾಚಾರಗಳಾಗಿರ್ಬೋದು ಅಥವಾ ಈ ರೀತಿ ದೆವ್ವ ಭೂತಗಳ ಕಾಟನೆ ಆಗಿರ್ಬೋದು ಅಥವಾ ಮೋಡಿಯನ್ನು ಮಾಡೋದೇ ಆಗಿರ್ಬೋದು, ಬಾನಾಮತಿಗಳೇ ಆಗಿರ್ಬೋದು, ಇಂಥವುಗಳು ಯಾವ ರೀತಿ ಇಲ್ಲ ಅನ್ನುವಂಥದ್ದನ್ನು ಅವರು ಪ್ರತ್ಯಕ್ಷವಾದಂತಹ ರೀತಿಯಲ್ಲಿ, ಸಾಮೂಹಿಕವಾದಂತಹ ರೀತಿಯಲ್ಲಿ ಅವರು ಅದನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆ ರೀತಿಯ ಪ್ರಯತ್ನವನ್ನ ಮಾಡೋದ್ರಿಂದ, ಆ ರೀತಿ ವಿಚಾರವಂತರಾಗಿ ಆಲೋಚನೆಯನ್ನ ಮಾಡಿದ್ರೆ ಈ ರೀತಿ ಮಾನಸಿಕ ಕಾಯಿಲೆಗೆ ಒಳಗಾದಂಥವರು ಬಹಳ ಬೇಗ ಗುಣ ಆಗ್ತಾರೆ ಮತ್ತು ಸ್ವಾಸ್ಥ್ಯವಾದಂತಹ ಒಂದು ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ನಾವು ತಿಳಿಬಹುದು. ನೋಡಿ, ನೆನಪಿಡಿ, ದೆವ್ವ ಭೂತಗಳು ವಾಸ್ತವದಲ್ಲಿ ಇಲ್ಲ, ಅವೆಲ್ಲ ನಮ್ಮ ಮನಸ್ಸಿನ ಕಲ್ಪನೆಗಳು ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ವಾಸ್ತವವಾಗಿ ಅವು ಇಲ್ಲ ಅಂತ ಹೇಳಿ ಡಾಕ್ಟರ್ C.R. ಚಂದ್ರಶೇಖರ್ ಅವರು ಹೇಳ್ತಾರೆ. ಅವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಕಲ್ಪನೆ ಅಷ್ಟೇ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳೋದು, ಸುಪ್ತವಾದಂಥ ಮನಸ್ಸಿನ ಒಳಗಡೆ ಇರುತ್ತೆ, ಅವು ನಮ್ಮ ಕಲ್ಪನೆಗಳು ಅಷ್ಟೇ, ಮನಸ್ಸಿನ ಕಲ್ಪನೆ, ಕೆಲವರ ಭ್ರಮೆಗಳು ಅಂತ ಹೇಳಿ ಹೇಳ್ತಾರೆ. ದೆವ್ವ ಭೂತಗಳು ಇಲ್ಲದಿರುವಾಗ ಅವು ವ್ಯಕ್ತಿಯ ಮೈ ಮೇಲೆ ಬರುವಂತಹ ಪ್ರಶ್ನೆಯೇ ಬರುವುದಿಲ್ಲ ಅನ್ನೋದನ್ನ ಡಾಕ್ಟರ್ C.R. ಚಂದ್ರಶೇಖರ್ ಅವರು ಹೇಳ್ತಾರೆ. ಹಾಗೆ ದೇವರು ಮೈ ಮೇಲೆ ಬರಲು ಸಾಧ್ಯವಿಲ್ಲ, ಪೂಜಾರಿಯ ಹತೋಟಿಯಲ್ಲಿ ದೇವರಿರುತ್ತಾನೆಯೇ, ಕರೆದಾಗ ಮೈ ಮೇಲೆ ಬರಲು. ಬಹಳ ಅದ್ಭುತವಾದಂತಹ ಒಂದು ಅಂಶ ಇದು. ಪೂಜಾರಿ ಮೈ ಮೇಲೆ ಯಾವಾಗಲೂ ಕೂಡ ದೇವರು ಇರ್ತಾನ? ಕರೆದ ತಕ್ಷಣ ದೇವರೇ ಬಂದ್ಬಿಡಪ್ಪ ಅಂತ ಹೇಳಕ್ಕೆ, ಅಥವಾ ದೇವರು ಬಂದ ತಕ್ಷಣ ನಿನಗೆ ಕೊಟ್ಬಿಡಪ್ಪ, ಚಿನ್ನ ಕೊಟ್ಬಿಡಪ್ಪ, ಬೆಳ್ಳಿ ಕೊಟ್ಬಿಡಪ್ಪ ಅಂತಂದ್ರೆ ಕೊಡೋಕೆ ಸಾಧ್ಯನಾ? ನಮಗೆ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಮಾತ್ರ. ನಮ್ಮೆಲ್ಲ ಎಲ್ಲವನ್ನೂ ಕೂಡ ಪೂರೈಸುವವರು, ನಮಗೆ ನಮ್ಮ ಆಸೆಗಳನ್ನೆಲ್ಲವೂ ಕೂಡ ನೆರವೇರಿಸುವವರು ಅಂತಂದ್ರೆ ಅದು ತಂದೆ ತಾಯಿ ಮಾತ್ರ ಅಂತ ಹೇಳಿ ನಾವು ತಿಳ್ಕೋಬೇಕು. ಅದರಿಂದ ಈ ರೀತಿ ಯಾವುದೋ ಒಂದನ್ನ ಅವರು ಹಿಡಿತಕ್ಕೆ ತೆಗೆದುಕೊಳ್ಳಲು ಅಥವಾ ಗೌರವವನ್ನು ಗಳಿಸಲು ಅಥವಾ ಕೀರ್ತಿಯನ್ನು ಗಳಿಸಲು ಅಥವಾ ಹಣವನ್ನು ಸಂಪಾದನೆ ಮಾಡಿಕೊಳ್ಳಲು ಈ ರೀತಿ ಮಾಡ್ತಾರೆ. ಅದರಿಂದ ಅಂತಹ ಬೂಟಾಟಿಕೆಯನ್ನು ನೀವು ನಂಬಾರ್ದು, ವೈಜ್ಞಾನಿಕವಾದಂತಹ ನೀವು ರೀತಿಯಲ್ಲಿ ಆಲೋಚನೆಯನ್ನು ಮಾಡಬೇಕೇ ಹೊರತು ಮೌಢ್ಯರಾಗಿ ಇರಬಾರ್ದು ಅನ್ನೋದನ್ನು ತಿಳಿಸ್ತಾರೆ. ದೆವ್ವ ಮೈ ಮೇಲೆ ಬರುವುದು ಒಂದು ಮಾನಸಿಕವಾದಂತಹ ಪ್ರಕ್ರಿಯೆ ಅನ್ನೋದನ್ನು ಇವರು ತಿಳಿಸ್ತಾರೆ. ಒಂದು ಮಾನಸಿಕ ಪ್ರಕ್ರಿಯೆ. ಕೆಲವರಲ್ಲಿ ಇದು ಅನೈಚ್ಛಿಕವಾಗಿ ನಡೆದರೆ, ಇನ್ನು ಕೆಲವರಲ್ಲಿ ಅದು ಐಚ್ಛಿಕವಾಗಿ ನಡೆಯುತ್ತೆ. ಲಾಭ ಅನುಕೂಲವೇ ಇದರ ಪ್ರೇರಣೆ. ಲಾಭ ಅನುಕೂಲ ಮಾತ್ರ ಇದರ ಪ್ರೇರಣೆ. ಮೈ ಮೇಲೆ ದೆವ್ವ ಬರುವವರನ್ನ ಮನೋವೈದ್ಯರಲ್ಲಿಗೆ ಕರೆದೊಯ್ದಿರಿ. ಮೈ ಮೇಲೆ ದೇವರು ಬರುವವರನ್ನ ನೀವು ನಿರ್ಲಕ್ಷಿಸಿ ಅಂತ ಹೇಳಿ, ಅಂದರೆ ಅಷ್ಟು ಅಲಕ್ಷ್ಯ ಕೊಡಬೇಡಿ, ಅದರ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡಿ, ನೆಗ್ಲೆಕ್ಟ್ ಮಾಡಿ ಅನ್ನೋದನ್ನ ಇಲ್ಲಿ ಡಾಕ್ಟರ್ C.R. ಚಂದ್ರಶೇಖರ್ ಅವರು ತಿಳಿಸ್ತಾರೆ. ಈ ಕೆಲವು ಪ್ರಶ್ನೆಗಳು ಮತ್ತು ಅನುಮಾನಗಳನ್ನ ಇವರು ತಗೋತಾರೆ. ಏನು, ದೆವ್ವ ಮೈ ಮೇಲೆ ಬಂದಾಗ ಅದು ಆ ವ್ಯಕ್ತಿಗೆ ಗೊತ್ತಿರದ ಭಾಷೆಯಲ್ಲಿ ಮಾತನಾಡುತ್ತದೆ, ಅದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನ ಅವರು ಕೊಡ್ತಾರೆ. ನೋಡಿ, ಚಿಕ್ಕಮಗಳೂರಿನ ಒಂದು ಸಣ್ಣ ಹಳ್ಳಿಯಲ್ಲಿ 4 ವರ್ಷದ ಬಾಲೆಯ ಮೇಲೆ ದೆವ್ವ ಬಂದು ತೆಲುಗಿನಲ್ಲಿ ಮಾತನಾಡುತ್ತದೆ. 4 ವರ್ಷದ ಹೆಣ್ಣುಮಗಳು, ಅದರ ಮಗುವಿನ ಮೇಲೆ ಬಂದಂತಹ ದೆವ್ವ ತೆಲುಗಿನಲ್ಲಿ ಮಾತನಾಡುತ್ತಂತೆ. ಆ ಬಾಲೆಗಾಗಲಿ ಮನೆಯವರಿಗಾಗಲಿ ಹಳ್ಳಿಯಲ್ಲಿ ಯಾರಿಗೂ ತೆಲುಗು ಬರುವುದಿಲ್ಲ. ಆ ಹೆಣ್ಮಗುವಿಗಾಗ್ಲಿ ಅಥವಾ ಹಳ್ಳಿಯ ಜನಕ್ಕಾಗ್ಲಿ ಯಾರಿಗೂ ಕೂಡ ಅಲ್ಲಿ ತೆಲುಗು ಬರಲ್ಲ, ಕನ್ನಡ ಮಾತ್ರ ಬರ್ತಾ ಇತ್ತು. ನೋಡಿ, ಹೋಗಿ ಪರೀಕ್ಷಿಸಿದಾಗ ಆ ಹುಡುಗಿ ವರ್ಷದವಳಾಗಿದ್ದಾಗ 6 ತಿಂಗಳ ಕಾಲ ಅವರ ಪಕ್ಕದ ಮನೆಯಲ್ಲಿ ತೆಲುಗು ಮಾತನಾಡುವಂತಹ ಕುಟುಂಬ ಇತ್ತು.
ಆ ಮಗುವನ್ನ ಪರೀಕ್ಷೆ ಮಾಡಿದಾಗ ಏನು ಗೊತ್ತಾಯ್ತು ಅಂತಂದ್ರೆ, ಆ ಮಗು ಎಳೆ ವಯಸ್ಸಿನಲ್ಲಿ ಇದ್ದಾಗ ಅಂತಂದ್ರೆ ವರ್ಷ ತುಂಬಿ ಇದ್ದಂತಹ ಸಂದರ್ಭದಲ್ಲಿ ಒಂದು 6 ತಿಂಗಳು ಆ ಮಗು ಅಲ್ಲೇ ಪಕ್ಕದಲ್ಲೇ ಒಂದು ತೆಲುಗು ಭಾಷೆಯನ್ನ ಮಾತನಾಡುವಂತಹ ಒಂದು ಕುಟುಂಬ ಇತ್ತು. ಆ ಮಗು ಸಾಕಷ್ಟು ಕಾಲ ಅವರ ಮನೆಯಲ್ಲೇ ಅವರಾಡುತ್ತಿದ್ದ ತೆಲುಗು ಮಾತುಗಳನ್ನ ಕೇಳಿಸಿಕೊಂಡಿತ್ತು. ಸಾಕಷ್ಟು ಕಾಲ ಆ ಮನೆಯಲ್ಲೇ ಆ ಮಗು ಕೂಡ ಆಟ ಆಡ್ಕೊಂಡು ಇದ್ದಿದ್ರಿಂದ ಆ ಮಗು ಆ ತೆಲುಗು ಭಾಷೆಯನ್ನ ಕೇಳಿಸ್ಕೊಂಡಿತ್ತಾಯ್ತು. ನಿಮಗೆ ಗೊತ್ತಿರ್ಬೋದು, ಮಕ್ಕಳು 3 ವರ್ಷ ತನಕನೂ ಕೂಡ ನೀವು ಯಾವ ಭಾಷೆಯನ್ನ ಕಲಿಸ್ತೀರೋ ಆ ಭಾಷೆ ಎಲ್ಲವನ್ನೂ ಕೂಡ ಅವರು ನೆನಪಲ್ಲಿ ಇಟ್ಕೋತಾರೆ, ಕಲಿತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ನೋಡಿ, ತನ್ನ ಮನೆಗೆ ಬಂದು ಕೆಲವು ತೆಲುಗು ಪದಗಳನ್ನ ಅದು ಹೇಳ್ತಾ ಇತ್ತು. ಅದರ ಮನೆಗೆ ಬಂದು ಕೆಲವು ತೆಲುಗು ಪದಗಳನ್ನ ಅದು ಹೇಳ್ತಾ ಇತ್ತು. ಆಮೇಲೆ ಆ ಕುಟುಂಬ ಆ ಹಳ್ಳಿಯಿಂದ ದೂರ ಹೋಯ್ತು. ಆ ಹುಡುಗಿ ತೆಲುಗನ್ನ ಮರ್ತಳು. ಆದರೆ ಮಿದುಳಿನಲ್ಲಿ ರೆಕಾರ್ಡ್ ಆಗಿದ್ದಂತಹ ತೆಲುಗು ಪದಗಳು ಅಳಿಸಿ ಹೋಗಿರಲಿಲ್ಲ. ಆ ಸುಪ್ತ ಮಿದುಳಿನಲ್ಲಿ ಅಡಗಿದ್ದು ಇತ್ತಲ್ಲ ತೆಲುಗು ಪದಗಳು, ಅದು ಮಾತ್ರ ಆ ಮಗುವಿನಿಂದ ಅಳಿಸಿ ಹೋಗಿರ್ಲಿಲ್ಲ. ಶಾಲೆಯಲ್ಲಿ ಫೇಲ್ ಆಗಿ ತಂದೆ ತಾಯಿ ಶಿಕ್ಷೆಗೆ ಒಳಗಾಗಿ ನೊಂದಿದ್ದಂತಹ ಅವಳು ಉನ್ಮಾದದ ಮನೋರೋಗಕ್ಕೆ ಒಳಗಾಗಿ ದೆವ್ವ ಹಿಡಿದಂತೆ ವರ್ತಿಸಿ ತೆಲುಗಿನ ಪದಗಳನ್ನು ಉಚ್ಚರಿಸುತ್ತಿದ್ದಳು. ಮತ್ತೆ ಕೆಲವು ಪ್ರಕರಣಗಳಲ್ಲಿ ನೋಡಿ, ತೆಲುಗಿನ ಪದಗಳನ್ನು ಅವಳು ಉಚ್ಚರಿಸ್ತಾ ಇದ್ಲು. ಯಾಕೆ ಅಂತಂದ್ರೆ, ಶಾಲೆಯಲ್ಲಿ ಫೇಲ್ ಆಗ್ಬಿಟ್ಲು. ಅಪ್ಪ ಅಮ್ಮ ಅವಳಿಗೆ ಶಿಕ್ಷೆಯನ್ನು ಕೂಡ ಕೊಟ್ಟರು, ಹೊಡೆದ್ರು ಬಡಿದ್ರು ಎಲ್ಲವೂ ಕೂಡ ಮಾಡಿದ್ರು. ಇದರಿಂದ ಉನ್ಮಾದಕ್ಕೆ ಆಕೆ ಒಳಗಾಗಿ ಅವಳು ಆ ರೀತಿ ದೆವ್ವ ಬಂದಂತೆ ಆಡಿದ್ಲು. ತೆಲುಗಿನ ಪದಗಳಲ್ಲಿ ಅವಳು ಮಾತಾಡ್ತಾ ಇದ್ಲು. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಇದನ್ನ ಅವರು ತಿಳಿಸ್ತಾರೆ. ಹಾಗೆ ಕೆಲವು ಪ್ರಕರಣಗಳಲ್ಲಿ ಜನ ಉತ್ಪ್ರೇಕ್ಷಿತರಾಗಿ ವರದಿ ಮಾಡುತ್ತಾರೆ. ಪೊಸಿಷನ್ ಸ್ಟೇಟ್ ನಲ್ಲಿ 4-6 ಉರ್ದು ಪದಗಳನ್ನ ವ್ಯಕ್ತಿ ಉಚ್ಚರಿಸಿದರೆ ಆ ದೆವ್ವ ಬಂದಾಗ ಬರೀ ಉರ್ದುವಿನಲ್ಲೇ ಮಾತನಾಡುತ್ತಾರೆ ಎಂದು ಜನ ಹೇಳ್ಬಿಡ್ತಾರೆ. ಅಂದ್ರೆ ಜನ ಇದು ಏನೋ ಒಂದು ಸಣ್ಣದನ್ನ ಗುಡ್ಡನ ಇದು ಕಲ್ಲನ್ನ ಒಂದು ಗುಡ್ಡನೇ ಮಾಡ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಒಂದ್ ಸ್ವಲ್ಪ ಏನಾದ್ರೂ ಹೇಳಿದ್ರು ಕೂಡ ಅದನ್ನೇ ಜನರು ಕೂಡ ದೊಡ್ಡದು ಮಾಡ್ಬಿಡ್ತಾರೆ. ಅದರಿಂದ ನಾವು ಸರಿಯಾದಂತಹ ಮನೋವೈದ್ಯರಲ್ಲಿಗೆ ಕರ್ಕೊಂಡು ಹೋದಾಗ ಮಾತ್ರ ಅದಕ್ಕೆ ತಕ್ಕಂತಹ ಪರಿಹಾರ ಸಿಗುತ್ತೆ ಹೊರತು ಇಲ್ಲ ಅಂತಂದ್ರೆ ಇಂತಹ ಮಾನಸಿಕ ಕಾಯಿಲೆಗಳಿಗೆ ತಕ್ಕಂತಹ ಪರಿಹಾರ ನಮಗೆ ಸಿಗಕ್ ಸಾಧ್ಯ ಇಲ್ಲ ಅಂತ. ದೆವ್ವ ತನ್ನ ವೈಯಕ್ತಿಕ ಸಂಗತಿಗಳನ್ನ ಹೇಳುತ್ತದೆ. ಆ ಸಂಗತಿಗಳು ವ್ಯಕ್ತಿಗೆ ಗೊತ್ತಿರುವುದಿಲ್ಲ. ಇದು ಹೇಗೆ ಅನ್ನುವಂತಹ ಮತ್ತೊಂದು ಪ್ರಶ್ನೆಗೆ ಅವರು ಉತ್ತರವನ್ನ ಕೊಡ್ತಾರೆ. ಈ ಮೊದಲೇ ತಿಳಿಸಿದಂತೆ ಹೆಚ್ಚಿನ ಪ್ರಕರಣಗಳಲ್ಲಿ ಪರಿಚಿತ ವ್ಯಕ್ತಿಯ ದೆವ್ವವೇ ಮೈಮೇಲೆ ಬರುತ್ತದೆ. ಸತ್ತ ವ್ಯಕ್ತಿಯ ಸಂಗತಿಗಳು ವ್ಯಕ್ತಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ತಿಳಿದಿರುತ್ತದೆ. ಆದರೆ ವ್ಯಕ್ತಿಗೆ ತಿಳಿದಿಲ್ಲ ಎಂದು ಇತರರು ಭಾವಿಸುತ್ತಾರೆ. ಉದಾಹರಣೆಗೆ, ತಾತನ ದೆವ್ವ ಮೊಮ್ಮಗಳ ಮೇಲೆ ಬಂತು. ತನ್ನ ಮೊದಲ ಹೆಂಡತಿಯ ಹೆಸರು, ಸತ್ತು ಹೋದ ಮಗನ ಹೆಸರನ್ನು ಹೇಳುತ್ತದೆ. ಮೊಮ್ಮಗಳಿಗೆ ಅವೆಲ್ಲ ಗೊತ್ತಿಲ್ಲ ಎನ್ನುತ್ತಾರೆ. ಆದರೆ ಮೊಮ್ಮಗಳಿಗೆ ಯಾವುದೋ ಸಂದರ್ಭದಲ್ಲಿ ಯಾರೋ ತಾತನ ಹೆಂಡತಿಯ ಹೆಸರನ್ನ, ಸತ್ತ ಮಗನ ವಿವರವನ್ನ ತಿಳಿಸುತ್ತಾರೆ. ಪತ್ತೇದಾರಿ ಕೆಲಸ ಮಾಡಿದರೆ ಈ ಗುಟ್ಟು ಬಯಲಾಗುತ್ತೆ. ಯಾರೋ ತೀರ್ಕೊಂಡು ಹೋದಂತಹ ಯಾರೋ ಒಬ್ಬ ವ್ಯಕ್ತಿ ಆ ತಾತ ಮೈ ಮೇಲೆ ಬಂದು, ಮೊಮ್ಮಗಳ ಮೈ ಮೇಲೆ ಬಂದು ತನ್ನ ಮೊದಲನೇ ಹೆಂಡತಿಯ ಹೆಸರು ಮತ್ತೆ ಮಗನ ಹೆಸರನ್ನ ಹೇಳ್ತಾರೆ. ಅದು ಗೊತ್ತೇ ಇರಲಿಲ್ಲ, ಮೊಮ್ಮಗಳು ಗೊತ್ತೇ ಇರಲಿಲ್ಲ, ಅವಳೇನೂ ಕೂಡ ಕೇಳೇ ಇರಲಿಲ್ಲ ಅಂತ ಹೇಳಿ ಕೆಲವೊಬ್ರು ಮಾತಾಡ್ತಾರೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಆ ಮಗು ಆ ಹೆಸರನ್ನ ಕೇಳಿರುತ್ತೆ. ಆದರೆ ಸುಪ್ತ ಮನಸ್ಸಿನಲ್ಲಿ ಆ ಹೆಸರು ಅನ್ನೋದು ಅಡಗಿರುತ್ತೆ, ಅದು ಹೊರಗೆ ಬಂದಿರಲ್ಲ ಅನ್ನೋದನ್ನ ಇಲ್ಲಿ ಮನೋವೈದ್ಯರಾದಂತಹ ಡಾಕ್ಟರ್ C.R. ಚಂದ್ರಶೇಖರ್ ಅವರು ತಿಳಿಸ್ತಾರೆ. ಅದರಿಂದ ಇದೆಲ್ಲವೂ ಕೂಡ ಮಾನಸಿಕವಾದಂತಹ ಒಂದು ಪ್ರಕ್ರಿಯೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಇದು ಮಾನಸಿಕವಾದಂತಹ ಕಾಯಿಲೆ ಹೊರತು ಬೇರೆ ಯಾವುದೂ ಕೂಡ ಅಲ್ಲ. ಮೂಢನಂಬಿಕೆಯಿಂದ ಜನರು ಈ ರೀತಿ ಮಾತಾಡ್ತಾರೆ. ಯಾಕೆಂತಂದ್ರೆ ಒಂದು ಸ್ವಲ್ಪ ಏನಾದರೂ ಆದರೂ ಕೂಡ ಅದನ್ನ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಬಿಂಬಿಸ್ತಾ ಹೋಗ್ತಾರೆ. ಅದರಿಂದ ಆ ಕಾಯಿಲೆಗಳು ಗುಣ ಆಗಲ್ಲ ಅನ್ನೋದನ್ನ ತಿಳಿಸ್ತಾರೆ. ಯಾರ ಹತ್ರ ಹೋಗಿ ತೋರಿಸಿದ್ರೆ ಮಾತ್ರ, ಅಂದ್ರೆ ಯಾರು ಮನೋವೈದ್ಯರು ಅವರ ಹತ್ರ ಹೋಗಿ ನೀವು ತೋರಿಸಿದ್ರೆ ಅವರ ಒಂದು ಮನೋ ಕಾಯಿಲೆಗಳು ಎಲ್ಲವೂ ಕೂಡ ವಾಸಿ ಆಗುತ್ತೆ. ಇಲ್ಲ ಅಂತಂದ್ರೆ ಅದು ಆ ರೀತಿಯ ಹಿಂಸೆಯನ್ನ ಮಾಡ್ತಾ ಇರುತ್ತೆ ಅನ್ನೋದನ್ನ ಅವರು ತಿಳಿಸ್ತಾರೆ. ಅಂದ್ರೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳ ಬಗ್ಗೆ, ಗೊತ್ತಿಲ್ಲದೆ ಇರುವಂತಹ ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಅದು ನಿಜವಾಗ್ಲೂ ಕೂಡ ದೆವ್ವ ಬಂದಾಗ ಆ ರೀತಿ ಮಾಹಿತಿಯನ್ನ ನೀಡುತ್ತೆ ಅನ್ನೋದನ್ನ ಅವರು ಹೇಳಿದಾಗ ಆ ಪ್ರಶ್ನೆಗೆ ಉತ್ತರಿಸುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ಈ ರೀತಿ ಮಾಹಿತಿಯನ್ನ ಕೊಡ್ತಾರೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ಯಾವುದೋ ಒಂದು ಇದರಲ್ಲಿ ಆ ಮಗುವಿಗೆ ಆ ಹೆಸರುಗಳು ಗೊತ್ತೇ ಇರುತ್ತೆ, ಅವಳು ಕೇಳಿರ್ತಾಳೆ. ನೀವು ಪತ್ತೇದಾರಿಯನ್ನ ಮಾಡಿದಾಗ ಗೊತ್ತಾಗುತ್ತೆ, ಆ ಗುಟ್ಟೆಲ್ಲವೂ ಕೂಡ ಬಹಿರಂಗ ಆಗುತ್ತೆ ಅನ್ನೋದನ್ನ ಇಲ್ಲಿ ಡಾಕ್ಟರ್ C.R. ಚಂದ್ರಶೇಖರ್ ಅವರು ತಿಳಿಸ್ತಾರೆ. ದೆವ್ವ ಹಿಡಿದಾಗ ಕೃಶಳಾದ ದುರ್ಬಲವಾದಂತಹ ಸ್ತ್ರೀಗೂ ಅತೀವ ಬಲ ಬರುತ್ತದೆ. ಹೇಗೆ ಅಂತ ಹೇಳಿ, ಅಂದ್ರೆ ಅವಳನ್ನು ಹಿಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಲ್ಲ. ಆ ರೀತಿ ಇಬ್ರು 3 ಜನ ಹಿಡ್ಕೋಬೇಕು. ಆ ರೀತಿ ಅತೀವವಾದಂತಹ ಬಲ ಬರುತ್ತೆ ಹೇಗೆ ಅನ್ನೋದನ್ನ ತಿಳಿಸ್ತಾರೆ. ಅದರಿಂದ ದೇಹವನ್ನ
ಈ ಮೊದಲೇ ವಿವರಿಸುವಂತೆ ದೇಹವನ್ನ ಮೀಸಲು ಶಕ್ತಿ ಆಡ್ರಿನಲ್ ರಸದೂತದ ಒಂದು ಪ್ರಭಾವದಿಂದಾಗಿ ಈ ಶಕ್ತಿ ಪ್ರದರ್ಶನಗೊಳ್ಳುತ್ತದೆ, ನೋಡುಗರಲ್ಲಿ ಆಶ್ಚರ್ಯವನ್ನ ಉಂಟು ಮಾಡುತ್ತದೆ ಅಂತ ಹೇಳಿ ಅವರು ಹೇಳ್ತಾರೆ. ಒಂದು ರಸಪ್ರವಾಹ ಅನ್ನೋದು ಆಗುತ್ತೆ, ಆಡ್ರಿನಲಿನ್ ಅನ್ನುವಂತಹ ಒಂದು ರಸದೂತದ ಒಂದು ರಸಪ್ರವಾಹ ಅನ್ನೋದು ಆಗುತ್ತೆ. ಆ ಕಾರಣದಿಂದಾಗಿ ಅದು ಪ್ರಭಾವಕ್ಕೆ ಪ್ರಚೋದಕ್ಕೆ ಒಳಗಾಗುತ್ತದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದರಿಂದ ಅಂತಹ ಇದರಲ್ಲಿ ಆಕೆಯನ್ನ ಹಿಡಿದಿಟ್ಕೊಳ್ಳಲು ಕೂಡ ಸಾಧ್ಯ ಇಲ್ಲ. ಅದರಿಂದ 2-3 ಜನ ಆದರೂ ಕೂಡ ಅವಳನ್ನ ನಿಯಂತ್ರಿಸಬೇಕು ಅಂತಂದ್ರೆ, ಅವಳನ್ನ ಹಿಡ್ಕೋಬೇಕು ಅಂತಂದ್ರೆ ಅಷ್ಟು ಜನ ಬೇಕು ಅನ್ನೋದನ್ನ ಅವರು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾದಂತಹ ಕಾರಣವನ್ನ ನೀಡ್ತಾರೆ. ಪೂಜಾರಿಯ ಮೈ ಮೇಲೆ ದೇವರು ದೆವ್ವ ಅಥವಾ ದೇವರು ಬಂದು ಹೇಳುವಂತಹ ಭವಿಷ್ಯ ನಿಜವಾಗುತ್ತದಲ್ಲ, ಅದು ಹೇಗೆ ಅನ್ನುವಂತಹ ಪ್ರಶ್ನೆಗೆ ಅವರು ಹೇಳ್ತಾರೆ, ಪೂಜಾರಿಯ ಮೈ ಮೇಲೆ ಬಂದಂತಹ ದೇವರು ಎಷ್ಟು ಭವಿಷ್ಯಗಳನ್ನ ಹೇಳಿತ್ತು, ಅಷ್ಟು ನಿಜವಾಗಲಿಲ್ಲ, ಯೋಚಿಸುವುದಿಲ್ಲ. 10 ಭವಿಷ್ಯದಲ್ಲಿ 1 ನಿಜವಾದರೆ ಸಾಕು, ಎಲ್ಲರೂ ಅದನ್ನೇ ಮಾತನಾಡುತ್ತಾರೆ. ಉಳಿದ ಸುಳ್ಳಾದ 9 ಭವಿಷ್ಯಗಳನ್ನ ಮರೆತು ಬಿಡುತ್ತಾರೆ ಅಲ್ವಾ. ಎಷ್ಟು ಭವಿಷ್ಯ, ಯಾರು ಯಾವ ಭವಿಷ್ಯವನ್ನು ಕೂಡ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಪಂಚದಲ್ಲಿ ಯಾರು ಕೂಡ ಯಾವ ಭವಿಷ್ಯವನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹೇಳುವಂತಹ ವ್ಯಕ್ತಿಗಳೆಲ್ಲವೂ ಕೂಡ ಯಾವ ರೀತಿ ಅವರಿಗೆ ಗೊತ್ತಿಲ್ಲದೆ ಇರುವಂತಹ ರೀತಿಯಲ್ಲಿ ಅಚಾನಕ್ ಆಗಿ ಮರಣವನ್ನ ಹೊಂದಿದ್ರು ಅನ್ನೋದನ್ನು ಕೂಡ ನಾವು ಪತ್ರಿಕೆಯಲ್ಲಿ ನೋಡ್ತೀವಿ. ಅದರಿಂದ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. 10ರಲ್ಲಿ 1 ಯಾವುದಾದ್ರೂ ಸರಿಯಾಗ್ಬಿಟ್ರೆ ಅದನ್ನೇ ದೊಡ್ಡದು ಅಂತ ಹೇಳಿ ಜನ ತಿಳ್ಕೊತಾರೆ. ಆದ್ರೆ 9 ಪ್ರಶ್ನೆಗಳಿಗೆ ಉತ್ತರಿಸ್ಲಿಲ್ಲಲ್ಲ ಅನ್ನೋದ್ರ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡಲ್ಲ ಅನ್ನೋದನ್ನ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಹೇಳ್ತಾರೆ. ಅದು ನಿಜ ಕೂಡ. ಅದರಿಂದ ಉಳಿದಂತಹ ಸುಳ್ಳಾದಂತಹ 9 ವಿಷಯಗಳನ್ನ ಜನ ಮರ್ತೆ ಬಿಡ್ತಾರೆ. ಒಂದು ಸತ್ಯ ಹೇಳಿದ್ರಲ್ಲ ಅದನ್ನೇ ದೊಡ್ಡದು ಅಂತ ಹೇಳಿ ಹಿಡ್ಕೊಂಡಿರ್ತಾರೆ. ಅದರಿಂದ ದೇವರು ಹೇಳಿದಂತೆ ಆಗದೆ ನಿರಾಶರಾದಂತಹ ಜನ ಏನು ಮಾಡುವುದು, ಗ್ರಹಚಾರ ಇನ್ನೂ ಕಳೆದಿಲ್ಲ ಎಂದು ನಿಟ್ಟುಸಿರು ಬಿಟ್ಟು ಸುಮ್ಮನಾಗುತ್ತಾರೆ. ಅಯ್ಯೋ ಏನ್ ಮಾಡೋದಪ್ಪ, ನಮ್ ಗ್ರಹಚಾರ ಇನ್ನೂ ಕೂಡ ಸರಿ ಹೋಗಿಲ್ಲ ಅಂತ ಹೇಳಿ ಅವರು ನಿಟ್ಟುಸಿರು ಬಿಟ್ಟು ಸುಮ್ಮನಾಗ್ತಾರೆ ಅನ್ನೋದನ್ನ ಹೇಳ್ತಾರೆ. ಅದರಿಂದ ಯಾರಿಗೂ ಕೂಡ ಭವಿಷ್ಯವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ನಟನೆ ಅಷ್ಟೇ, ಒಂದು ಮಾನಸಿಕವಾದಂತ ಒಂದು ಪ್ರಕ್ರಿಯೆ ಅಷ್ಟೇ ಅನ್ನೋದನ್ನ ಈಗಾಗಲೇ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ಅದಾಗುತ್ತೆ ಹೀಗಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದರಿಂದ ನಿರ್ಲಕ್ಷ್ಯವನ್ನ ಮಾಡಿದ್ರೆ ಅವರು ಕೂಡ ಹಣವನ್ನ ಸಂಪಾದನೆ ಮಾಡೋದು ನಿಂತು ಹೋಗುತ್ತೆ. ಒಳ್ಳೆಯ ದಾರಿಯಲ್ಲಿ ಅವರು ಕೂಡ ನಡೀತಾರೆ. ಜನರನ್ನ ಲೂಟಿ ಮಾಡೋದ್ರನ್ನ ತಪ್ಪಿಸ್ಬೋದು ಅನ್ನೋದನ್ನು ತಿಳಿಸ್ತಾರೆ. ಬಹಳಷ್ಟು ಭವಿಷ್ಯಗಳು ಅಡ್ಡಗೋಡೆಯ ಮೇಲಿಟ್ಟ ದೀಪಗಳಂತೆ ಇರುತ್ತದೆ. ಮನೆ ಬಿಟ್ಟು ಹೋದಂತಹ ನಿಮ್ಮ ಮಗ ಸುರಕ್ಷಿತವಾಗಿದ್ದಾನೆ, ಇನ್ನೊಂದು ತಿಂಗಳಲ್ಲಿ ತಾನೇ ಮನೆಗೆ ಬಂದಾನು, ಚಿಂತೆ ಬಿಡಿ ಎಂದು ದೇವರು ನುಡಿದಾಗ ತಂದೆ ತಾಯಿಗಳು ಸಮಾಧಾನ ಪಡುತ್ತಾರೆ. ನೋಡಿ, ಈ ಭವಿಷ್ಯ ಜ್ಯೋತಿಷ್ಯ ಎಲ್ಲವೂ ಕೂಡ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆನೆ ಮಾತಾಡ್ತಾರೆ. ಸ್ಪಷ್ಟವಾಗಿ ಮಾತಾಡೋದೇ ಇಲ್ಲ. ಸ್ಪಷ್ಟ ಮತ್ತು ನಿಖರತೆ ಅನ್ನೋದು ಇರೋದೇ ಇಲ್ಲ. ಸ್ಪಷ್ಟ ಮತ್ತು ನಿಖರತೆ ಅನ್ನೋದು ಇದ್ರೆ ಅದು ವಿಜ್ಞಾನ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಸ್ಪಷ್ಟ ಮತ್ತು ನಿಖರತೆ ಅನ್ನೋದು ಇಲ್ಲದಿದ್ರೆ ಅದು ಮೂಢನಂಬಿಕೆ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಅದರಿಂದ ಪ್ರತಿಯೊಂದು ಯಾವುದೇ ಜ್ಯೋತಿಷ್ಯ ಆಗ್ಲಿ ಅಥವಾ ದೇವರ ಮೈ ಮೇಲೆ ಬಂದು ಹೇಳೋದೇ ಆಗ್ಲಿ, ಅದೆಲ್ಲವೂ ಕೂಡ ಸತ್ಯವಾಗಿ ಇರಲ್ಲ ಅನ್ನೋದನ್ನ ಇಲ್ಲಿ ಮನೋವೈದ್ಯರಾದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ತಿಳಿಸ್ತಾರೆ. ನೋಡಿ, ಅದರಿಂದ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಯಾರೋ ಒಬ್ರು ಮನೆ ಬಿಟ್ಟು ಹೋದಂತಹ ಒಬ್ಬ ಮಗ ಮತ್ತೆ ಬರ್ತಾನ ಅಂತಂದ್ರೆ, ಇಲ್ಲ ಅವನು ಬರ್ತಾನೆ, 1 ತಿಂಗಳಲ್ಲಿ ಬರ್ತಾನೆ ಅವನು ಅಂತ ಹೇಳಿ ಚಿಂತೆ ಬಿಟ್ಬಿಡಿ ಅಂತ ಹೇಳಿ ದೇವರು ನುಡಿದಾಗ ಆ ತಂದೆ ತಾಯಿಗಳು ಸಮಾಧಾನ ಪಡ್ತಾರೆ. ಬಂದರೂ ಬರ್ಬೋದು ಅಥವಾ ಬರೋದಿದ್ರು ಕೂಡ ಇರ್ಬೋದು. ಅದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟು ಇಂಥ ಟೈಮಲ್ಲೇ ಅಥವಾ ಇಂತಹ ಸಮಯದಲ್ಲೇ ಇಂತಹ ಗಳಿಗೆಯಲ್ಲೇ ಅವನು ವಾಪಸ್ ಬರ್ತಾನೆ ಯಾರಾದರೂ ನಿಖರವಾಗಿ ಹೇಳಕ್ ಸಾಧ್ಯನಾ? ಖಂಡಿತವಾಗಿಯೂ ಕೂಡ ಇಲ್ಲ. ದೇವರು ನುಡಿದಾಗ ತಂದೆ ತಾಯಿಗಳು ಸಮಾಧಾನ ಪಡುತ್ತಾರೆ. ನೀರಿನಲ್ಲಿ ಮುಳುಗುತ್ತಿರುವವನು ಪ್ರಾಣ ಉಳಿಸಿಕೊಳ್ಳಲು ಹುಲ್ಲು ಕಡ್ಡಿಯನ್ನ ಹಿಡಿಯುವಂತೆ ನೀರಿನಲ್ಲಿ ಮುಳುಗುತ್ತಿರುವವನು ಪ್ರಾಣ ಉಳಿಸ್ಕೊಳ್ಳಲು ಒಂದು ಹುಲ್ಲು ಕಡ್ಡಿಯಾದ್ರೂ ಕೂಡ ಹಿಡ್ಕೊಂಡು ಅವನು ಭರವಸೆ ಇಟ್ಕೊಳ್ಳುತ್ತಾರಲ್ಲ, ಹಾಗೆ ತೆಗೆದುಕೊಂಡು ಹೋದಂತಹ ಹಣ ಖಾಲಿಯಾಗಿ ಹೊಟ್ಟೆಗೆ ಲಾಟರಿಯಾಗಿ ಮಗ ವಾಪಸ್ ಬಂದೇ ಬಿಟ್ರೆ ದೇವರ ಭವಿಷ್ಯ ನಿಜವಾಯಿತೆಂದು ಎಲ್ಲೆಡೆ ಪ್ರಚಾರ ಮಾಡುತ್ತಾರೆ. ಪಾಪ ಆ ಮಗ ದುಡ್ಡು ತಗೊಂಡು ಹೋಗಿರ್ತಾನೆ, ಅದು ಖಾಲಿ ಆದ್ಮೇಲೆ ಅವನು ಮತ್ತೆ ವಾಪಸ್ ಅವನು ಬರ್ತಾನೆ. ಎಲ್ಲಿ ಎಷ್ಟು ಅಂತ ಹೇಳಿ ಅವನು ಇರೋಕ್ ಸಾಧ್ಯ ಆಗುತ್ತೆ ಅಲ್ವಾ? ದುಡ್ಡು ಇಲ್ಲದೆ ಯಾರು ಕೂಡ ಎಲ್ಲಿ ಬದುಕೋಕ್ಕೂ ಕೂಡ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಒಳ್ಳೆಯ ಕೆಲಸನೂ ಕೂಡ ಸಿಗಕ್ ಸಾಧ್ಯ ಇಲ್ಲ. ಸರಿ, ಖಾಲಿ ಎಲ್ಲ ಆದ್ಮೇಲೆ ಅವನ ತಲೆ ಎಲ್ಲವೂ ಕೂಡ ನೆಟ್ಟಗಾದ್ಮೇಲೆ ಮತ್ತೆ ವಾಪಸ್ ಅವನು ಮನೆಗೆ ಬರ್ತಾನೆ. ಆಗ ಅಯ್ಯೋ ದೇವ್ರ ಹೊತ್ತು ನೋಡ್ದಿದ್ರಲ್ಲ, ಸತ್ಯ ಆಗೋಯ್ತು ಅಪ್ಪ, ಸದ್ಯ ನನ್ನ ಮಗ ವಾಪಸ್ಸು ಮನೆಗೆ ಬಂದ್ಬಿಟ್ನಲ್ಲ ಅಂತ ಹೇಳಿ ಜನರು ಮಾತಾಡ್ತಾರೆ. ಇದರಿಂದ
ದೇವರ ಭವಿಷ್ಯ ನಿಜವಾಯಿತು ಅಂತ ಹೇಳಿ ಎಲ್ಲೆಡೆ ಅವರು ಕೂಡ ಪ್ರಚಾರ ಮಾಡ್ತಾರೆ. ಅವತ್ತು ಆ ದೇವರು ಹೇಳಿದ್ರು ಹಂಗೆ ನಿಜ ಆಗೋಯ್ತು ಅಂತ ಹೇಳಿ ಅವರು ಪ್ರಚಾರವನ್ನ ಮಾಡ್ತಾರೆ. ಇದು ಒಬ್ಬರಿಂದ ಒಬ್ಬರಿಗೆ ಹಾಗೆ ಮುಂದೆ ಸಾಗುತ್ತೆ. ಆದರೆ ನಾನು ಹೇಳೋದು ಮತ್ತು ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳೋದೇನು ಅಂತಂದ್ರೆ, ನಿಖರವಾಗಿ ಸ್ಪಷ್ಟವಾಗಿ ಯಾವುದನ್ನು ಕೂಡ ಹೇಳದೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಹೇಳಿದ್ರೆ ಅದನ್ನ ನಾವು ಒಪ್ಪಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವನು ಬರ್ಲಿಲ್ಲ, ನಿರಾಶೆಯಿಂದ ತಮ್ಮ ಹೀನ ಅದೃಷ್ಟವನ್ನ ಅಥವಾ ಮಗನ ಕೆಟ್ಟ ಸ್ನೇಹಿತರನ್ನ ಬೈಯುತ್ತಾ ತಡಿಸ್ತಾರೆ. ಅಕಸ್ಮಾತ್ ಏನಾದ್ರೂ ಅವನ ಫ್ರೆಂಡ್ ಅಥವಾ ಅವನೇನಾದ್ರೂ ಬರ್ಲಿಲ್ಲ, ಮಗ ಏನಾದ್ರೂ ಬರ್ಲಿಲ್ಲ ಅಂತಂದ್ರೆ ಅವನ ಗೆಳೆಯರನ್ನ ಶಪಿಸ್ತಾ, ಹಾಳಾದವರು ಅಂತ ಸ್ನೇಹಿತರು ಇದ್ರಲ್ಲಪ್ಪ, ಅವರು ಕರ್ಕೊಂಡು ಹೋಗಿ ನಮ್ಮ ಮಗನನ್ನ ಹಾಳು ಮಾಡ್ಬಿಟ್ರು, ಎಲ್ಲಿ ಕರ್ಕೊಂಡು ಹೋದ್ರು ಗೊತ್ತಿಲ್ಲ, ಅವರಿಂದನೇ ಈ ತರ ಬುದ್ಧಿ ಕಲ್ತಿದ್ದು ಅಂತ ಹೇಳಿ ಶಪಿಸ್ತಾ ಅವರು ಕೂತಿರ್ತಾರೆ ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ. ನಿಮ್ಮ ಕಳೆದು ಹೋದ ಹಣ ಒಡವೆಯನ್ನ ಕದ್ದವ ಪೂರ್ವ ದಿಕ್ಕಿನತ್ತ ಹೋಗಿದ್ದಾನೆ, ಹುಡುಕಿ ಸಿಗುತ್ತದೆ ಎಂಬ ಭವಿಷ್ಯದ ಆಳ ವಿಸ್ತಾರವನ್ನ ಪ್ರತ್ಯೇಕವಾಗಿ ವರ್ಣಿಸಬೇಕಾಗಿಲ್ಲ. ಅಕಸ್ಮಾತ್ ನಿಮ್ಮ ಒಡವೆ ವಸ್ತು ಏನಾದರೂ ಕಳೆದೋಗಿದ್ರೆ ಪೂರ್ವ ದಿಕ್ಕಿಗೆ ಹೋಗಿದೆ ಅಂತ ಹೇಳಿ, ಎಲ್ಲಿ ಪೂರ್ವ ದಿಕ್ಕಿಗೆ ಅಂತ ಹೇಳಿ ಹುಡ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ. ಇದರಿಂದ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಇರುತ್ತೆ. ಇಂತಹದನ್ನ ನಾವು ನಂಬ್ಕೊಂಡು ಬದುಕಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆ ರೀತಿ ಬದುಕಿದ್ರೆ ನಮ್ಮ ಬುದ್ಧಿಮಟ್ಟವು ಕೂಡ ಅಷ್ಟೇ ನಿಂತು ಹೋಗುತ್ತೆ. ನಾವು ಆಲೋಚನಾ ಶಕ್ತಿಯನ್ನ ನಿಲ್ಲಿಸ್ಕೊಬಿಡ್ತೀವಿ. ನಮ್ಮ ಜ್ಞಾನ ವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿವೇಚನಾ ಶಕ್ತಿ ಅನ್ನೋದು ಕುಂಠಿತ ಆಗುತ್ತೆ ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ. ಮೈ ಮೇಲೆ ಬಂದಂತಹ ದೇವರು ಭಕ್ತರು ಬಾಯಿ ಬಿಟ್ಟು ಏನನ್ನೂ ಹೇಳದೆ ಹೋದರು. ಅವರ ಕಷ್ಟವನ್ನ ನಿಖರವಾಗಿ ಹೇಳುತ್ತದಲ್ಲ ಹೇಗೆ ಅಂತ ಪ್ರಶ್ನೆಗೆ, ತನ್ನ ಬಳಿ ಸಹಾಯ ಯಾಚನೆಗೆ ಬರುವಂತಹ ವ್ಯಕ್ತಿಗಳ ಬಗ್ಗೆ ಪೂಜಾರಿ ಈ ಮೊದಲೇ ಮಾಹಿತಿಯನ್ನು ಸಂಗ್ರಹಿಸುತ್ತಾನೆ. ಇದು ಬಹಳ ಮುಖ್ಯ. ಇದನ್ನ ನೀವು ಗೊತ್ತಿರಬೇಕು. ನಮಗೇನೋ ಕೂಡ ಗೊತ್ತಿಲ್ಲಪ್ಪ, ನಾವು ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೆ ಎಲ್ಲವನ್ನೂ ಕೂಡ ಹೇಳ್ಬಿಟ್ರಲ್ಲ ಪೂಜಾರಿ, ಹೆಂಗೆ ಆ ದೇವ್ರು ಹೆಂಗೆ ಹೇಳ್ಬಿಟ್ರು ಅಂತ ಹೇಳಿ ಕೆಲವೊಬ್ರು ಮಾತಾಡ್ಕೋತಾರೆ. ಅದರಿಂದ ಈ ವ್ಯಕ್ತಿಗಳ ಬಗ್ಗೆ ಪೂಜಾರಿ ಈ ಮೊದಲೇ ಮಾಹಿತಿಯನ್ನ ಸಂಗ್ರಹಿಸಿರುತ್ತಾನೆ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಅಥವಾ ಕೆಲವು ವ್ಯಕ್ತಿಯ ಮುಖ, ಉಡುಗೆ ತೊಡುಗೆ, ಹಿನ್ನೆಲೆಯನ್ನ ಗಮನಿಸಿ ಜಾಣತನದ ಊಹೆ ಮಾಡಿ ಮಾತಾಡುತ್ತಾರೆ. ಉಡುಗೆ ತೊಡುಗೆಯನ್ನೇ ನೋಡ್ಬಿಟ್ರೆ ನಿಮ್ಮಗ ಫಾರಿನ್ಗೆ ಹೋಗ್ತಾನೆ, ಖಂಡಿತವಾಗ್ಲೂ ಕೂಡ ಅವನು ವಿದೇಶಕ್ಕೆ ಹೋಗ್ತಾನೆ, ಒಳ್ಳೆ ಸಂಪಾದನೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ. ನಮಗೆ ಗೊತ್ತೇ ಆಗಲ್ಲ ಹೌದಾ ನಿಜ ಅಂತ. ಯಾಕೆ ಅಂತಂದ್ರೆ ಅವ್ರು ಹಾಗೆ ಇರ್ತಾರೆ, ಓದಿಸಲು ಶಕ್ತರಾಗಿರ್ತಾರೆ. ಆ ಓದಿಸಲು ಶಕ್ತರಾಗಿರುವವರು ವಿದೇಶದಲ್ಲೂ ಮಗನನ್ನ ಓದಿಸ್ತಾರೆ. ವಿದೇಶದಲ್ಲೂ ಓದಂತಹ ಮಗ ಅವನು ಅಲ್ಲೇ ಕೆಲಸವನ್ನ ತಗೋತಾನೆ ಅಲ್ವಾ. ಇದೆಲ್ಲವೂ ಕೂಡ ಸಾಮಾನ್ಯ. ಆದ್ರೆ ಏನೋ ವಿಶೇಷವಾಗಿ ಹೇಳ್ಬಿಟ್ರಲ್ಲ ಅಂತ ಹೇಳಿ ಆಲೋಚನೆಯನ್ನ ಮಾಡ್ತೀವಿ. ಅದರಿಂದ ಆ ಜಾಣತನದ ಊಹೆ ಮಾಡಿಯೂ ಕೂಡ ಅವನು ಮಾತಾಡ್ತಾನೆ. ವ್ಯಕ್ತಿಯ ಮುಖವನ್ನ ಮತ್ತು ಉಡುಗೆ ತೊಡುಗೆಯನ್ನ ನೋಡಿ ಪರೋಕ್ಷವಾಗಿ ಅವರೇ ತಮ್ಮ ಕಷ್ಟವನ್ನ ಹೇಳಿಕೊಳ್ಳುವಂತೆ, ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೇ ರೀತಿಯಲ್ಲಿ ಪರೋಕ್ಷವಾಗಿ ಅವರನ್ನ ಪ್ರಶ್ನೆ ಮಾಡಿ ಅವ್ರ ಬಾಯಿಂದಲೇ ಎಲ್ಲ ವಿಷಯವನ್ನು ಕೂಡ ತಗೊಂಡಿರ್ತಾರೆ. ಒಂದೊಂದ್ಸಲ ಗೊತ್ತೇ ಆಗಲ್ಲ ಆ ವ್ಯಕ್ತಿಗೆ. ಆದರೆ ಕಷ್ಟ ದೇವರಿಗೆ ಗೊತ್ತಿದೆ ಎನ್ನುವ ಭ್ರಮೆ ಬರುವಂತೆ ಮಾತನಾಡುವುದರಲ್ಲಿ ಯಶಸ್ವಿಯಾಗುತ್ತಾರೆ. ನಿಮ್ ಕಷ್ಟ ದೇವರಿಗೆ ಗೊತ್ತಿದೆ ಏನು ಅಂತ ಹೇಳಿ ಅವರು ಮಾತಾಡ್ತಾ ಅವ್ರ ಬಾಯಿಂದಲೇ ಉತ್ತರವನ್ನ ತಗೊಂಡು ಅವರ ಪ್ರಶ್ನೆಗೆ ಉತ್ತರವನ್ನ ಸಲೀಸಾಗಿ ಕೊಟ್ಬಿಡ್ತಾರೆ. ಈ ವ್ಯಕ್ತಿಗೆ ಗೊತ್ತೇ ಆಗಲ್ಲ. ಯಾಕೆಂತಂದ್ರೆ ಅಂತಹ ಸಂಕಟದ ಸ್ಥಿತಿಯಲ್ಲೇ ಅವರು ಹೋಗೋದು ಅಲ್ವಾ. ಕಷ್ಟ ಬಂದಾಗ, ಸಂಕಟ ಬಂದಾಗ ದೇವರ ಮೊರೆಯನ್ನ ಹೋಗುವಂಥದ್ದು ಜನರು. ಆ ಬಂಡವಾಳ ಅಂದ್ರೆ ಅದನ್ನೇ, ಆ ಕಷ್ಟವನ್ನೇ ಬಂಡವಾಳವಾಗಿ ಮಾಡ್ಕೊಳ್ಳೋರು ಇಂಥವ್ರು ಅನ್ನೋದನ್ನ ತಿಳಿಸ್ತಾರೆ. ಉದಾಹರಣೆಗೆ, ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆ ಹೌದಲ್ಲವೇ ಎಂದಾಗ, ಹೌದು ನನ್ನಪ್ಪ, ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಎಂದು ಯಾಚಕ ಹೇಳಿಬಿಡುತ್ತಾನೆ. ಅವನು ಸಮಸ್ಯೆಯನ್ನ ಹೇಳ್ಕೊಬಿಡ್ತಾನೆ. ಅಥವಾ ಕುಟುಂಬದಲ್ಲಿ ಸ್ವಲ್ಪ ಕಷ್ಟವಿದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ವ್ಯಾಪಾರದಲ್ಲಿ ನಷ್ಟದ ಮೇಲೆ ನಷ್ಟವಾಗುತ್ತಿದೆ, ಇದನ್ನು ತಪ್ಪಿಸಲು ದೇವರೇ ಎನ್ನುತ್ತಾನೆ. ನೋಡಿ, ಇದನ್ನ ಅವನೇ ಬಾಯ್ಬಿಟ್ಟಿರ್ತಾನೆ. ಅದರಿಂದ ಅವನಿಗೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಅವನೇ ಎಲ್ಲವನ್ನೂ ಕೂಡ ಹೇಳ್ಕೊಂಡಿರ್ತಾನೆ. ಅದಕ್ಕೆ ಅವರು ಪರಿಹಾರವನ್ನ ಕೊಡ್ತಾರೆ ಅಷ್ಟೇ. ಅದರಿಂದ ಇಂತಹ ಇದಕ್ಕೆ ನೀವು ಒಳಗಾಗಬೇಡಿ ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ. ಇಂತಹದಕ್ಕೆ ನೀವು ಈ ರೀತಿ ಜನರನ್ನ ಮೋಸ ಮಾಡುವಂತಹ ರೀತಿಯಲ್ಲಿ ದೆವ್ವದ ಹೆಸರನ್ನ ಹೇಳ್ಕೊಂಡು ಜನರನ್ನ ಮೋಸ ಮಾಡ್ತಾರೆ. ಅದರಿಂದ ಆ ಮೋಸ ಮಾಡುವಂತಹ ಇದಕ್ಕೆ ನೀವು ಒಳಗಾಗಬೇಡಿ ಅನ್ನೋದನ್ನ ಜನರಿಗೆ ಎಚ್ಚರಿಕೆಯನ್ನ ತಿಳಿಸ್ತಾರೆ. ಅಂದ್ರೆ ಯಾರೇ ಆಗಿದ್ರೂ ಕೂಡ ವಿಚಾರವಂತರಾಗಿ ಆಲೋಚನೆಯನ್ನ ಮಾಡಬೇಕೇ ಹೊರತು ಮೂಢನಂಬಿಕೆಯಿಂದ ಮೂಢರಾಗಿ ಆಲೋಚನೆಯನ್ನ ಮಾಡಬಾರ್ದು, ಮೂರ್ಖರಾಗಿ ಆಲೋಚನೆಯನ್ನ ಮಾಡಬಾರ್ದು ಅನ್ನೋದನ್ನ ಹೇಳ್ತಾರೆ. ಯಾಕೆಂತಂದ್ರೆ ಅದು ನಮ್ಮ ಬುದ್ಧಿಮಟ್ಟವನ್ನು ಕೂಡ ಸ್ಥಗಿತಗೊಳಿಸುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಅದರಿಂದ ಯಾವ ರೀತಿ ಹೇಗೆ ಇದೊಂದು ಮಾನಸಿಕವಾದಂತಹ ಪ್ರಕ್ರಿಯೆ ಅನ್ನೋದನ್ನ
ತಿಳಿಸ್ತಾ ಜನರಲ್ಲಿ ತಿಳುವಳಿಕೆಯ ಒಂದು ಜ್ಞಾನವನ್ನ ಹೆಚ್ಚಿಸುವಂತಹ ಕೆಲಸವನ್ನ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು ಈ ಲೇಖನದಲ್ಲಿ ಮಾಡ್ತಾರೆ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.